ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಡೈಲಿ ಒಂದೊಂದು ಪೇಪರ್ ಏನು KPSC ಪೇಪರ್ ಸಾಲ್ವ್ ಮಾಡ್ತಿದ್ದೀವಿ. ಅದರಲ್ಲಿ ಇವತ್ತು AEE ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಪೇಪರನ್ನು ಸಾಲ್ವ್ ಮಾಡೋಣ. ಅದೇ ರೀತಿ ಕಳೆದ ಕ್ಲಾಸ್ಗಳನ್ನ ಎಲ್ಲ ನೀವು ವಾಚ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಈ ಎಕ್ಸಾಮ್ ಯಾವಾಗ ನಡೆದಿದೆ ಅಂದರೆ ಜುಲೈ 2023 ನಡೆದಿದೆ. ಓಕೆ, ಜುಲೈ 2023 ನಡೆದಿರುವ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಪೇಪರ್ನ ಇವತ್ತು ಸಾಲ್ವ್ ಮಾಡೋಣ. ಇದ್ರದ್ದು PDF ಎಲ್ಲಿ ಹಾಕ್ತೀನಿ ಅಂದರೆ ಸ್ಟಡಿ ಝೋನ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರುತ್ತೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆದರೆ ಇದ್ರ PDF ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇದು ಕೂಡ ಗ್ರೂಪ್ ಬಿ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ನೋಡ್ಕೋಬೋದು, ಗರಿಷ್ಠ ಅಂಕ 300, ವರ್ಷನ್ ಕೋಡು 535, GK ಪೇಪರ್ ಆಗಿರುತ್ತೆ ಇದು. ಓಕೆ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಕ್ಲಾಸ್ ನೋಡಿ ಅಂತ ಹೇಳ್ತಾ, ಕ್ಲಾಸ್ ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಕಂಪ್ಲೀಟ್ ಇದು GK ಪೇಪರ್, GKನೇ ನಾನು ಹೇಳ್ತಿರ್ತೀನಿ ಇದರಲ್ಲಿ. ಓಕೆ, ಫಸ್ಟ್ನೇ ಕ್ವಶನ್ ಏನಿದೆ ಅಂದರೆ, ಮೂರನೇ ಕ್ವಶನ್ ಇದು ಮೆಂಟಾಲಿಟಿ ಇರೋದಕ್ಕೆ ಬಿಟ್ಟಿದ್ದೀನಿ. ಫಸ್ಟ್ನೇ ಕ್ವಶನ್ನು 61ನೇ ತಿದ್ದುಪಡಿ ಬಗ್ಗೆ ಕ್ವಶನ್ ಕೇಳ್ತಿದ್ದಾನೆ. ಓಕೆ, ಒಂದು ನಿಮಿಷ, ಇಲ್ಲಿಂದಾನೆ ಹೋಗ್ಬಿಡ. ಒಂದನೇ ಕ್ವಶನ್ ಬಿಟ್ಟಿದ್ದೀನಿ. ಎರಡನೇ ಕ್ವಶನ್ ಆರ್ಥಿಕ ಹಿಂದುಳಿದ ಅಂದರೆ EWS ಬಗ್ಗೆ ಕೇಳ್ತಿದ್ದೀನಿ. EWS 10% ರಿಸರ್ವೇಷನ್ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇದಕ್ಕೆ 16 ಸಬ್ ಕ್ಲಾಸ್ 4 ಪ್ಲಸ್ 15 ಸಬ್ ಕ್ಲಾಸ್ 4ಗೆ ತಿದ್ದುಪಡಿ ಮಾಡ್ತಾರೆ. ಅಂದರೆ 15 ಮತ್ತು 16ರಲ್ಲಿ ಉದ್ಯೋಗಕ್ಕಾಗಿ ಒಂದು, ಶಿಕ್ಷಣಕ್ಕಾಗಿ ಒಂದು ಅಂತಂದು 15 ಮತ್ತು 16ನೇ ವಿಧಿಗಳನ್ನು ತಿದ್ದುಪಡಿ ಮಾಡಿ ಸಬ್ ಕ್ಲಾಸ್ 4 ಅನ್ನು ಸೇರಿಸಿ ಅದರಲ್ಲಿ 10% ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕಂತಂದು 2019ರಲ್ಲಿ ತಿದ್ದುಪಡಿ ಆಗ್ತತಿ. ಅದನ್ನೇ 103ನೇ ತಿದ್ದುಪಡಿ ಅಂತ ಓದ್ತೀವಿ ನಾವು. ಓಕೆನಾ, 103ನೇ ತಿದ್ದುಪಡಿ ರೈಟ್. ಕ್ವಶನ್ ಏನು ಕೇಳಿದಾನೆ, 103ನೇ ತಿದ್ದುಪಡಿ ಆಗೋಕ್ಕೆ ಮಸೂದೆಯ ಬಿಲ್ ನಂಬರ್ ಎಷ್ಟು ಅಂತ ಕೇಳ್ತಿದ್ದಾನೆ. ಫಸ್ಟು ಯಾವುದೇ ಒಂದು ತಿದ್ದುಪಡಿ ಆಗ್ಬೇಕಂದ್ರೂ ಅದು ಫಸ್ಟ್ ಮಸೂದೆ ಬಿಲ್ ನಂಬರ್ ಬಂದು ತದನಂತರ ತಿದ್ದುಪಡಿ ಆಗ್ತದೆ. ಅಂದರೆ ಇವಾಗ 106ನೇ ತಿದ್ದುಪಡಿ ಇದೆಯಲ್ವಾ, ಅಂದರೆ 106ನೇ ತಿದ್ದುಪಡಿಗೆ 106ನೇ ಬಿಲ್ ಇರೋದಿಲ್ಲ, ಅದಕ್ಕೆ 128ನೇ ಬಿಲ್ ಇದೆ. ಬಿಲ್ ನಂಬರು 106ನೇ ತಿದ್ದುಪಡಿ ಏನಿದೆ ಅಲ್ವಾ, ಮಹಿಳಾ ಮಸೂದೆ ಅಂತಂದು, ಅದಕ್ಕೆ 128ನೇ ಬಿಲ್ಲು. ಆದರೆ 106ನೇ ತಿದ್ದುಪಡಿ ಅಂದರೆ ಎಲ್ಲ ಮಸೂದೆಗಳು ಅಂದರೆ ಎಲ್ಲ ಬಿಲ್ಗಳು ತಿದ್ದುಪಡಿ ಆಗಿರುವುದಿಲ್ಲ, ಆದರೆ ಎಲ್ಲ ತಿದ್ದುಪಡಿಗಳು ಕೂಡ ಮಸೂದೆಗಳಾಗಿರ್ತವೆ. ಇನ್ನೊಮ್ಮೆ, ಎಲ್ಲ ತಿದ್ದುಪಡಿ ಮಸೂದೆಗಳು ತಿದ್ದುಪಡಿ ಆಗಿರುವುದಿಲ್ಲ, ಎಲ್ಲ ತಿದ್ದುಪಡಿ ಮಸೂದೆಗಳು ತಿದ್ದುಪಡಿ ನಂಬರ್ ಆಗಿರುವುದಿಲ್ಲ, ಆದರೆ ಎಲ್ಲ ತಿದ್ದುಪಡಿಗಳು ಕೂಡ ಮಸೂದೆಗಳಾಗಿರ್ತವೆ. ಓಕೆನಾ, ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮಸೂದೆ ಫಸ್ಟ್ ಆದಮೇಲೆ ತಿದ್ದುಪಡಿ ಆಗ್ತದೆ. ಓಕೆ, ರೈಟ್. ಕ್ವಶನ್ ಏನು ಕೇಳ್ತೇನೆ, EWSಗೆ ಸಂಬಂಧಿಸಿದಂತೆ ಅದರಲ್ಲಿ ಎಷ್ಟನೇ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಅದು 124ನೇ ತಿದ್ದುಪಡಿ ಮಸೂದೆಯಿಂದ 103ನೇ ತಿದ್ದುಪಡಿ ಪ್ರಕಾರ EWS ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ರಿಸರ್ವೇಷನ್ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕಂತಂದು 2019ರಲ್ಲಿ ಜಾರಿ ಮಾಡ್ತಾರೆ. ಹಾಗಾದರೆ 126ನೇ ತಿದ್ದುಪಡಿ ಮಸೂದೆ ಇದು ಯಾವುದಕ್ಕಂದ್ರೆ ಇದು 104ನೇ ತಿದ್ದುಪಡಿಗೆ ಬರ್ತದೆ. ಇದು SC ಮತ್ತು ST ಅವರಿಗೆ 10 ವರ್ಷಗಳ ಕಾಲ ರಿಸರ್ವೇಷನ್ ಏರಿಸಿ ಮತ್ತು ಆಂಗ್ಲೋ ಇಂಡಿಯನ್ನವರನ್ನು ಕೂಡ ತೆಗೆದುಹಾಕೋದು. 126ನೇ ತಿದ್ದುಪಡಿ ಮಸೂದೆ, 104ನೇ ತಿದ್ದುಪಡಿ. ಓಕೆ, 127ನೇ ತಿದ್ದುಪಡಿ ಮಸೂದೆ ಏನಂದ್ರೆ ಇದು 105ನೇ ತಿದ್ದುಪಡಿ ಬಿಲ್ಲಿಗೆ ಬರುತ್ತೆ. 105ನೇ ತಿದ್ದುಪಡಿ ಆಗುತ್ತಲ್ವಾ, 105ನೇ ತಿದ್ದುಪಡಿ ಮಸೂದೆಯ ಬಿಲ್ ಎಷ್ಟಂದ್ರೆ 127. ಇದು ಯಾವುದಕ್ಕೆ ಬರುತ್ತೆ ಅಂದರೆ NCBC ಬರುತ್ತೆ. NCBC ಪವರ್ನ ರಾಷ್ಟ್ರಪತಿಯಿಂದ ತಿರ್ಗಾ ಸ್ಟೇಟಿಗೆ ಕೊಡೋದೆ NCBC ಬರೋದು 105ನೇದು. ಹಾಗೆ 106 ಅಂದರೆ, ಒಂದು ನಿಮಿಷ ಇದೊಂದು ಹೇಳ್ಬಿಡ್ತೀನಿ. 106ನೇ ತಿದ್ದುಪಡಿ ಏನು ಹೇಳ್ತಂದ್ರೆ ಅದೇ ವುಮೆನ್ಸ್ ಬಗ್ಗೆ, ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡ್ಬೇಕಂತ ಹೇಳ್ತಾರಲ್ವ, ಅದು 128ನೇ ತಿದ್ದುಪಡಿ ಬಿಲ್ ಆಗಿರುತ್ತೆ. ಓಕೆ, ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮತ್ತೆ ತಿದ್ದುಪಡಿ ಬಗ್ಗೆ ಕ್ವಶನ್ ಬಂದಿದೆ ನೋಡಿ. 61ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳ್ಕೊಟ್ಟಿದ್ದಾನೆ. ಮತ್ತೆ ABCD ಮತ್ತು D ತಪ್ಪಾಗಿದೆ, C ಮತ್ತು D ತಪ್ಪಾಗಿದೆ,
ಎ ಮತ್ತು ಬಿ ತಪ್ಪು, ಸಿ ಮತ್ತು ಡಿ ಸರಿಯಾಗಿದೆ. ಈ ಥರ ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಇದರಲ್ಲಿ ಇವಾಗ ನೋಡೋದಾದರೆ 73ನೇ ತಿದ್ದುಪಡಿ 11ನೇ ಪರಿಚ್ಛೇದ 11ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದ ರೈಟು. 74 12 ಮುನ್ಸಿಪಾಲ್ಟಿ ರೈಟು. 73 ಪಂಚಾಯತಿ ಇದು ಕೂಡ ರೈಟು. 61ನೇ ತಿದ್ದುಪಡಿ ಇರೋದು ಇದು 10ನೇ ಪರಿಚ್ಛೇದ ಅಲ್ಲ, ಇದು 61ನೇ ತಿದ್ದುಪಡಿ ರಿಲೇಟೆಡ್ ಯಾವುದಕ್ಕಂದ್ರೆ ಇದು ಮತದಾನದ ವಯಸ್ಸಿಗೆ ಸಂಬಂಧಿಸಿದೆ. 52ನೇ ತಿದ್ದುಪಡಿ 10ನೇ ಪರಿಚ್ಛೇದ 10ನೇ ಅನುಸೂಚಿಗೆ ಸಂಬಂಧಿಸಿದೆ. ಓಕೆನಾ, ಹಾಗಾಗಿ ಇದು ಒಂದೇದು ರಾಂಗ್ ಇದೆ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಮೇಲಿದೆರಡು ಉಲ್ಟಪಲ್ಟ ಕೊಟ್ಟು ಹಾಗೆ ಮಾಡಿದ್ದಾನೆ. ಹಾಗಿರೋದ್ರಿಂದ ಮೇಲಿದೆರಡು ಉಲ್ಟಪಲ್ಟ ಅಂದರೆ ಮೇಲಿವೆರಡು ರಾಂಗು. ಎ ಮತ್ತು ಬಿ ರಾಂಗು, ಸಿ ಮತ್ತು ಡಿ ಸರಿಯಾಗಿದೆ. ಹಾಗಾದರೆ ಅನುಸೂಚಿಗಳನ್ನು ನೋಡೋದಾದರೆ ಅನುಸೂಚಿಗಳು ಒಂದು ನಿಮಿಷ. ಅನುಸೂಚಿಗಳು 1ನೇ ಅನುಸೂಚಿ ಏನು ಹೇಳುತ್ತಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಭೂ ಪ್ರದೇಶದ ಬಗ್ಗೆ ಹೇಳುತ್ತೆ. ಭೂ ಪ್ರದೇಶದ ಬಗ್ಗೆ ಹೇಳೋದು 1ನೇ ಅನುಸೂಚಿ. 2ನೇ ಅನುಸೂಚಿ ಏನು ಹೇಳುತ್ತಂದ್ರೆ ಸಂಬಳ ಮತ್ತು ಸವಲತ್ತು ಬಗ್ಗೆ ಹೇಳುತ್ತದೆ. ಸಂಬಳ, ಸ್ಯಾಲರಿ ಮತ್ತು ಸವಲತ್ತುಗಳ ಬಗ್ಗೆ ಹೇಳೋದು 2ನೇ ಅನುಸೂಚಿ. 3ನೇ ಅನುಸೂಚಿ ಏನು ಹೇಳುತ್ತಂದ್ರೆ ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಪ್ರಮಾಣ ವಚನ 3. 4 ವಿವಿಧ ರಾಜ್ಯಗಳಿಗೆ ರಾಜ್ಯಸಭೆಯ ಸ್ಥಾನಮಾನ. ರಾಜ್ಯಸಭೆಗೆ ಸ್ಥಾನಮಾನ ರೈಟ್. 5ನೇ ಅನುಸೂಚಿ ಏನು ಹೇಳುತ್ತಂದ್ರೆ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ. ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಅನುಸೂಚಿತ ಪ್ರದೇಶ, ಬುಡಕಟ್ಟು ಪ್ರದೇಶ. 6ನೇದು ಅನುಸೂಚಿ ಏನು ಹೇಳುತ್ತಂದ್ರೆ ಈಶಾನ್ಯ ರಾಜ್ಯಗಳ ಬಗ್ಗೆ ಹೇಳುತ್ತೆ. 4 ಈಶಾನ್ಯ ರಾಜ್ಯಗಳು. ಅದರಲ್ಲಿ ಮತ್ತೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಬರುತ್ತೆ ಇದರಲ್ಲಿ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ ಈ ರಾಜ್ಯಗಳು ಬುಡಕಟ್ಟು ಪ್ರದೇಶ. ಈ ರಾಜ್ಯದ ಬುಡಕಟ್ಟು ಪ್ರದೇಶದ ಬಗ್ಗೆ ಮಾತಾಡುತ್ತೆ. ಯಾವುದು? 6ನೇದು. 7ನೇದು ಏನು ಹೇಳುತ್ತಂದ್ರೆ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ಹೇಳುತ್ತಿದ್ದು. ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಹೇಳೋದು ಯಾವುದಂದ್ರೆ 7ನೇ ಅನುಸೂಚಿ. 8ನೇ ಅನುಸೂಚಿ ಹೇಳಂದ್ರೆ ಭಾಷೆಗಳ ಬಗ್ಗೆ ಹೇಳೋದು 8ನೇ ಅನುಸೂಚಿ. ಇದರಲ್ಲಿ 22 ಅಧಿಕೃತ ಭಾಷೆಗಳಿರುತ್ತವೆ, ಅದು ಕೂಡ ನೆನಪಿರಬೇಕು. 9ನೇ ಅನುಸೂಚಿ ಭೂ ಸುಧಾರಣೆ 1951. ಇದೊಂದು ಬರ್ಕೊಂಡ್ಬಿಡಿ ಹಂಗೆ 1951. ಆಮೇಲೆ 10ನೇ ಅನುಸೂಚಿ ಏನು ಹೇಳುತ್ತೆ? 10ನೇ ಅನುಸೂಚಿ ಏನು ಹೇಳುತ್ತೆ ಅಂತಂದ್ರೆ 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. 1985 ಇದು. ಓಕೆನಾ, ಪಕ್ಷಾಂತರ ನಿಷೇಧ ಕಾಯ್ದೆ 1985. ನೆಕ್ಸ್ಟ್ 11 ಪಂಚಾಯತ್, 12 ಮುನ್ಸಿಪಾಲ್ಟಿ. ಓಕೆನಾ, ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ? ರಾಷ್ಟ್ರಪತಿ ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಯಾವ್ಯಾವ ಸಂದರ್ಭದಲ್ಲಿ ಇದೆ ಅಂತ ಕೇಳಿದಾನೆ. 1ನೇದು ಆಪ್ಷನ್ಗೆ ಏನು ಕೊಟ್ಟಿದ್ದಾನೆ? ಸಾರ್ವತ್ರಿಕ ಚುನಾವಣೆಯ ನಂತರದ ಅಧಿವೇಶನ ಪ್ರಾರಂಭವಾದ ಸಾರ್ವತ್ರಿಕ ಚುನಾವಣೆ ನಂತರದ ಪ್ರಥಮ ಅಧಿವೇಶನ ಅಂತ ಕೇಳಿದಾನೆ. ಆಮೇಲೆ ಪ್ರತಿಯೊಂದು ಅಧಿವೇಶನ ಅಂತ ಹೇಳಿದಾನೆ. ಆಮೇಲೆ ಪ್ರತಿ ವರ್ಷದ ಪ್ರಥಮ ಅಧಿವೇಶನ ಅಂತ ಹೇಳಿದಾನೆ. ಪ್ರತಿ ವರ್ಷದ ಬಜೆಟ್ ಅಧಿವೇಶನ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ಹೇಳಿಕೆ ಅಂದರೆ 2 ಮಾತ್ರ ರೈಟು, 2 ರಾಂಗ್ ಇದಾವೆ. ಅದರಲ್ಲಿ ಯಾವ್ಯಾವ ರೈಟ್ ಅಂದರೆ 1ನೇದು ರೈಟು, ಆಮೇಲೆ 3rd ಕೂಡ ರೈಟು. ಓಕೆ, ಸಾರ್ವತ್ರಿಕ ಚುನಾವಣೆ ಫಸ್ಟ್ ಮಾತಾಡೋದೇ ರಾಷ್ಟ್ರಪತಿ ಮಾತಾಡ್ತಾರೆ. ಹಾಗೆ ಪ್ರತಿ ವರ್ಷದ ಪ್ರಥಮ ಅಧಿವೇಶನದಲ್ಲಿ ಫಸ್ಟ್ ಮಾತಾಡೋದು ರಾಷ್ಟ್ರಪತಿ. ಹಾಗಾಗಿ ಇದರಲ್ಲಿ 3rd ಆಪ್ಷನ್ ರೈಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಗ್ಲೀಷಲ್ಲಿ ಬೇಕಂದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಪ್ರಥಮ ಪಟ್ಟಿಯಲ್ಲಿ ದ್ವಿತೀಯ ಅಂದರೆ ಪಟ್ಟಿ 2 ಹೊಂದಿಸಿ ಬರ ಕೊಟ್ಟಿದ್ದಾನೆ. ಓಕೆ, ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ. ಆರ್ಥಿಕ ಕ್ಷೇತ್ರದಲ್ಲಿ ಸರಕು ಕಳ್ಳ ಸಾಗಾಣಿಕೆ ನಿಷೇಧ ಕಾಯ್ದೆ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ. ಭಾರತದಲ್ಲಿ ಕಾರ್ಮಿಕ ಕಾಯ್ದೆ ಜಾರಿಗೆ ಬಂದ ವರ್ಷ. ಇದರ ಇಯರ್ ಕೊಟ್ಟಿದ್ದಾನೆ, ಇಯರ್ಗೆ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾನೆ. ರೈಟ್. ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ 1950. ಇದೆಲ್ಲರೂ ಗೊತ್ತಾ? 1B 1ನೇದು B ಎಲ್ಲಿದೆಪ್ಪ? ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ನಮಗೆ ಈಗ ಸಿಗೋದಿಲ್ಲ.
ನೆಕ್ಸ್ಟ್ 44ನೇ ಸಂವಿಧಾನಾತ್ಮಕ ತಿದ್ದುಪಡಿ ಎಲ್ರಿಗೂ ಗೊತ್ತಿರುತ್ತೆ ಇದು 1978. 3 ಬಿ ಆಗಬೇಕು, 3 ಡಿ ಆಗಬೇಕು, ಇಲ್ಲಿದೆ ಅಂದರೆ ಒಂದನೇ ಆಪ್ಷನ್ ರೈಟ್ ಒಂದನೇ ಆಪ್ಷನ್ ರೈಟ್ ಆಗಿರುತ್ತೆ ಇದಕ್ಕೆ. ಹಾಗಾದರೆ ಭಾರತ ಪೌರತ್ವ ಕಾಯ್ದೆ 1955 ಗೊತ್ತಾಯ್ತಾ. ನೆಕ್ಸ್ಟ್ ಆರ್ಥಿಕ ಕ್ಷೇತ್ರದಲ್ಲಿ ಸರಕು ಕಳ್ಳ ಸಾಗಾಣಿಕೆ ನಿಷೇಧ ಕಾಯ್ದೆ 1974. 44ನೇ ಸಂವಿಧಾನಾತ್ಮಕ ತಿದ್ದುಪಡಿ 1978. 42ನೇದು ಯಾವಾಗಂದರೆ 1976. ರೈಟ್. ನೆಕ್ಸ್ಟ್ ಭಾರತದಲ್ಲಿ ಕಾರ್ಮಿಕ ಕಾಯ್ದೆ ಜಾರಿಗೆ ಬಂದ ವರ್ಷ 1951. ಇದು ಕಾರ್ಮಿಕ ಆ್ಯಕ್ಟ್ ಅಂತಂದು ಒಂದು ಬರುತ್ತೆ, ಅದು ಕೂಡ 1948ರಲ್ಲಿ ಬರುತ್ತೆ ನೋಡಿ. ಓಕೆ. ನೆಕ್ಸ್ಟ್ ಗಿಫೆನ್ರವರ ವಿರೋಧಾಭಾಸ ಅನ್ವಯಿಸುವುದು ವಿಲಾಸಿ ಸರಕುಗಳು, ಕೆಳದರ್ಜೆ ಸರಕುಗಳು, ಹಿತಕರ ಸರಕುಗಳು, ಬಂಡವಾಳ ಸರಕುಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕೆಳದರ್ಜೆ ಸರಕುಗಳು ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಭಾರತದಲ್ಲಿ ನೋಟು ಚಲಾವಣೆಯ ವಿಧಾನ ಯಾವುದು ಅಂತ ಕೇಳ್ತಿದ್ದಾನೆ. ನಿರ್ದಿಷ್ಟ ನ್ಯಾಯ ಸಂರಕ್ಷಕ ಪದ್ಧತಿ, ಗರಿಷ್ಠ ನ್ಯಾಯ ಸಂರಕ್ಷಕ ಪದ್ಧತಿ, ಪ್ರಮಾಣಾನುಗುಣ ನಿಧಿ, ಕನಿಷ್ಠ ನ್ಯಾಯ ಸಂರಕ್ಷಕ ಪದ್ಧತಿ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಭಾರತದಲ್ಲಿ ನೋಟು ಪರಿಚಲನೆ ವಿಧಾನ ಯಾವುದಂದ್ರೆ ಕನಿಷ್ಠ ನ್ಯಾಯ ಸಂರಕ್ಷಕ ಪದ್ಧತಿನೇ. 4th ಒಂದು ರೈಟ್ ಆನ್ಸರ್. 8ನೇ ಕ್ವಶನ್ ಇಂಗ್ಲೀಷಲ್ಲಿ ನೋಡೋದಾದ್ರೆ ಮಿನಿಮಮ್ ಫಿಕ್ಸರಿ ಅಂತ ಕೊಟ್ಟಿದ್ದೇನೆ. 4th ಒಂದು ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 6ನೇ ಕ್ವಶನ್ 361 ವಿಧಿಗಳ ಬಗ್ಗೆ ಕೇಳಿದರೆ 361, 331, 222, 341ನೇ ವಿಧಿ ಬಗ್ಗೆ ಕೇಳಿದ್ದಾರೆ. 341ನೇ ವಿಧಿ ಇದು ಎಲ್ರಿಗೂ ಗೊತ್ತಿರುತ್ತೆ. 341ನೇ ವಿಧಿ ಪರಿಶಿಷ್ಟ ಜಾತಿ ಬಗ್ಗೆ ಹೇಳುತ್ತೆ. 342 ಪರಿಶಿಷ್ಟ ಪಂಗಡದ ಬಗ್ಗೆ ಹೇಳುತ್ತೆ. ಇದು ಓದೇ ಇರ್ತೀರ. ಅಂದರೆ 4ನೇದು ಎ ಅಂದರೆ ಎ 2 ಇದಾವೆ ಅಂದರೆ ನಮಗೆ ಇವಾಗ ಗೊತ್ತಾಗಲ್ಲ. ಓಕೆ. 331 ಇದು ಕೂಡ ಗೊತ್ತಿರುತ್ತೆ, ಯಾಕಂದರೆ ಆಂಗ್ಲೋ ಇಂಡಿಯನ್ನರು ತೆಗೆದಿದ್ದಾರೆ. 104ನೇ ತಿದ್ದುಪಡಿ ಪ್ರಕಾರ ಇದನ್ನು ತೆಗೆದಿದ್ದಾರೆ. ಆಂಗ್ಲೋ ಇಂಡಿಯನ್ನರ ಬಗ್ಗೆ ಸಂಬಂಧಿಸಿದ್ದು. ಅಂದರೆ 131ನೇದು 2ನೇದು ಸಿ, 2 ಸಿ ಆಗಬೇಕು. ಅಂದರೆ ಇಲ್ಲಿ ಕೂಡ ಸಿ ಇದೆ, ನಿಮಗೆ ಗೊತ್ತಾಗಬಾರ್ದು ಅಂತಲೇ ಇಟ್ಟಿದ್ದಾನೆ ಇದನ್ನು ಅವನು. 161ನೇ ತಿದ್ದುಪಡಿ 161ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅದು ಗೊತ್ತಿದ್ರೆ ನಿಮಗೆ ರೈಟ್ ಆನ್ಸರ್ ಮಾಡೋಕ್ಕಾಗುತ್ತೆ. 161ನೇ ತಿದ್ದುಪಡಿ ಯಾವುದಕ್ಕಂದ್ರೆ ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ರಕ್ಷಣೆ ಮಾಡೋದು 161ನೇ ತಿದ್ದುಪಡಿ. ಹಾಗಾದರೆ 4th ಆಪ್ಷನ್ ರೈಟ್ ಆಗ್ತದೆ ಇವಾಗ. ರೈಟ್. ಹಾಗಾದರೆ 122ನೇ ತಿದ್ದುಪಡಿ ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆಗೆ ಸಂಬಂಧಿಸಿದೆ. ಹಂಗಿದ್ದಾಗ 4ನೇ ಆಪ್ಷನ್ ರೈಟ್. 9ನೇ ಕ್ವಶನ್ ವಿಶ್ವ ಅಸಮಾನತೆ ವರದಿ 2022 ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಿದೆ? ವಿಶ್ವ ಅಸಮಾನತೆ ವರದಿಯನ್ನು 2022 ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಿದೆ? ಆರ್ಥಿಕ ನೀತಿ ಸಂಸ್ಥೆ, ವಿಶ್ವ ಅಸಮಾನತೆ ಪ್ರಯೋಗಾಲಯ, ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆ, ಆರ್ಥಿಕ ಸಂಯೋಜನೆ. ಇದರಲ್ಲಿ ಯಾವುದಂದ್ರೆ ರೈಟ್ ಆನ್ಸರು ವಿಶ್ವ ಅಸಮಾನತೆ ಪ್ರಯೋಗಾಲಯ. ಇದ್ರ ಮೂಲಕ ವಿಶ್ವ ಅಸಮಾನತೆ ವರದಿಯನ್ನು 2022ರಿಂದ ಬಿಡುಗಡೆ ಮಾಡಿದೆ. ಓಕೆ. ಗಿಫೆನ್ಸ್ ಅವ್ರ ಬಗ್ಗೆ ಅದೆಲ್ಲ ನೋಡ್ರಿ, ಇಂಗ್ಲೀಷಲ್ಲಿದೆ, ಬೇಕಂದ್ರೆ ನೋಡ್ಕೊಳ್ಳಿ. ರೈಟ್. ಇದು PDF ಸಿಗುತ್ತೆ ನಿಮಗೆ, ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ PDF ಸಿಗುತ್ತೆ. ನೆಕ್ಸ್ಟ್ ಭೂ ಸುಧಾರಣಾ ಕಾಯ್ದೆ 1961ರ ನಿಬಂಧನೆ ಪ್ರಕಾರ ಭೂ ಮಾಲೀಕರಣ ರಕ್ಷಣಾ ಸಿಬ್ಬಂದಿ ಅಥವಾ ನಾವಿಕರಿಗೆ ಹೊರತುಪಡಿಸಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಯಾವುದೇ ಅವಧಿಗೆ ಗುತ್ತಿಗೆಯನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದರೆ 1ನೇ ಆಪ್ಷನ್. ಸೆಕೆಂಡು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಯಾವುದೇ ಅವಧಿಗೆ ಗುತ್ತಿಗೆ ನೀಡಲಾಗುವುದಿಲ್ಲ. 1974ರಲ್ಲಿ ಕಾಯ್ದೆಯಿಂದ ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳಿದ್ರೆ 2ನೇ ಆಪ್ಷನ್. ಪುನರಾರಂಭ ದಿನಾಂಕದಿಂದ 15 ವರ್ಷದೊಳಗೆ ಹಿಡುವಳಿದಾರರಿಂದ ಪುನರಾರಂಭಿಸಿ ಜಮೀನು ಮಾರಾಟ, ಉಡುಗೊರೆ, ವಿನಿಮಯ ಅಥವಾ ಬೇರೆ ರೀತಿಯಲ್ಲಿ ವರ್ಗಾವಣೆ ನಿರ್ಬಂಧ ಅಂತ ಕೊಟ್ಟಿದ್ದಾನೆ. 3rd ಆಪ್ಷನ್. 4th ಆಪ್ಷನ್ ಪುನರಾರಂಭ ದಿನಾಂಕದಿಂದ 1 ವರ್ಷದೊಳಗೆ ಭೂಮಿಯನ್ನು ವೈಯಕ್ತಿಕವಾಗಿ ಕೃಷಿ ಮಾಡದಿದ್ದರೆ ಭೂಮಿ ಸ್ವಯಂಚಾಲಿತವಾಗಿ ರಾಜ್ಯಕ್ಕೆ ಸೇರುತ್ತದೆ ಅಂತಂದು 4th ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂತಂದು ಕೇಳ್ತಿದ್ದಾರೆ. ಅದು 1ನೇ ಆಪ್ಷನ್ ABC ಮಾತ್ರ, ABCD, ABA, A, B, C, B ಮತ್ತು A ಅಂತಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದಂದ್ರೆ 4 ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. 4 ಹೇಳಿಕೆಗಳು ಕೂಡ ಸರಿಯಾಗಿರೋದ್ರಿಂದ 2nd ಆಪ್ಷನ್ ರೈಟ್ ಇದಕ್ಕೆ. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ ಅಂದರೆ ಜನಸಾಂದ್ರತೆ, GSDP, ಲಿಂಗಾನುಪಾತ, ಲಿಂಗ ಆಯವ್ಯಯ ಹೊಂದಿಸಿ ಬರೆದು ಕೇಳ್ತಿದ್ದಾನೆ. ಜನಸಾಂದ್ರತೆ ಅಂದರೆ ಒಂದು ಚದುರ ಭೂಪ್ರದೇಶದಲ್ಲಿ ನೆಲೆಸಿರುವ ಒಟ್ಟು ಜನಸಂಖ್ಯೆಗೆ ಇದನ್ನು ಜನಸಾಂದ್ರತೆ ಎಂದು ಕರೆಯುತ್ತೇವೆ. ಎಗೆ 2, ಎಗೆ 3,
ಎಗೆ 3 ಅಂದರೆ ಒಂದೇ ಆಪ್ಷನ್ ಇದೆ, ರೈಟ್. GSDP ಅಂದರೆ ರಾಜ್ಯದ ಭೌಗೋಳಿಕ ಪ್ರದೇಶದೊಳಗೆ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಸಿದ್ಧಪಡಿಸಿದ ಸರಕುಗಳ ಮತ್ತು ಸೇವೆಗಳ ಒಟ್ಟು ಪ್ರಮಾಣದ ಮೌಲ್ಯಕ್ಕೆ GSDP ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟು. ಲಿಂಗಾನುಪಾತ ಅಂದರೆ ಒಂದು ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಪ್ರತಿಶತ 1000 ಪುರುಷರಿಗೆ ಹೋಲಿಸಿದಂತೆ ಲಭ್ಯವಿರುವ ಮಹಿಳೆಯರ ಸಂಖ್ಯೆಗೆ ಲಿಂಗಾನುಪಾತ ಅಂತೀವಿ. ನೆಕ್ಸ್ಟ್ ಲಿಂಗ ಆಯವ್ಯಯ ಅಂದರೆ ಮಹಿಳೆಯರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಉದ್ದೇಶಿಸಿದ ಯೋಜನೆಗಳ ಮೂಲಕ ಮಾಡಿದ ಹಂಚಿಕೆಯ ಪರಿಣಾಮವನ್ನು ಲಿಂಗ ಆಯವ್ಯಯ ಅಂತ ಹೇಳ್ತೀವಿ. ಅದು ಕೂಡ ರೈಟ್, ಅಂದರೆ ಸೆಕೆಂಡ್ ಆಪ್ಷನ್ ರೈಟ್ ಇದಕ್ಕೆ. ನೆಕ್ಸ್ಟ್ ಪ್ರತಿ ಪೇಪರಲ್ಲೂ ಪಂಚವಾರ್ಷಿಕ ಯೋಜನೆ ಬಗ್ಗೆ ಒಂದಿಲ್ಲ ಒಂದು ರೀತಿ ಕ್ವಶನ್ ಬರ್ತಿರ್ತವೆ. ಪಂಚವಾರ್ಷಿಕ ಯೋಜನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಪಂಚವಾರ್ಷಿಕ ಯೋಜನೆ ಯಾವುದನ್ನು ಆಧರಿಸಿದೆ? ಮಾಲ್ನೋಬಿಸ್. ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ನೇದು ಹೆರಡೋಮರ್, ಓಕೆನಾ. 2ನೇದು ಮಾಲ್ನೋಬಿಸ್. ಲಿಯಾಂಟಿಫರ್ ರವರ ವಿರೋಧಾಭಾಸವನ್ನು ಪ್ರಚಾರಪಡಿಸಲು ಉಪಯೋಗಿಸಿದ ಮಾಹಿತಿ ಯಾವುದು? ಲಿಯಾಂಟಿಫರ್ ಅವರ ವಿರೋಧಾಭಾಸವನ್ನು ಪ್ರಚಾರಪಡಿಸಲು ಉಪಯೋಗಿಸಿದ ಮಾಹಿತಿ ಯಾವುದಂದ್ರೆ ಇದರಲ್ಲಿ 4 ಆಪ್ಷನ್ ಕೊಟ್ಟಿದ್ದೇನೆ. ಆರ್ಥಿಕ ಸಮೀಕ್ಷೆ, ಸ್ಟ್ಯಾಟಿಸ್ಟಿಕಲ್ ಅಬ್ಸ್ಟ್ರಾಕ್ಟ್, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಟ್ ಆಫ್ ಔಟ್ಪುಟ್ ಟೇಬಲ್ ಅಂತ ಏನು ಕೊಟ್ಟಿದ್ದೇನೆ US ಎದ್ದು. ಇದೇ ರೈಟ್ ಆನ್ಸರ್ ಇದಕ್ಕೆ. ಲಿಯಾಂಟಿಫರ್ ಅವರ ವಿರೋಧಾಭಾಸವನ್ನು ಪ್ರಚಾರಪಡಿಸಲು ಉಪಯೋಗದ ಮಾಹಿತಿ ಯಾವುದಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಔಟ್ಪುಟ್ ಟೇಬಲ್, ಓಕೆನಾ. ನೆಕ್ಸ್ಟ್ ಇದು ಮೆಂಟಲ್ ಅಬಿಲಿಟಿ ಕ್ವಶನು. ಮತ್ತು ಇದಕ್ಕೆ ರೈಟ್ ಆನ್ಸರ್ ಬೇಕಂದ್ರೆ 1200. ಆಲ್ಫ್ರೆಡ್ ಮಾರ್ಷಲ್ ರವರು ಬರೆದಿರುವ ಪುಸ್ತಕ ಯಾವುದು? ಆಲ್ಫ್ರೆಡ್ ಮಾರ್ಷಲ್ ರವರು ಬರೆದಿರುವ ಪುಸ್ತಕ ಯಾವುದಂದ್ರೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಆಲ್ಫ್ರೆಡ್ ಮಾರ್ಷಲ್ ರವರು ಬರೆದಿರುವ ಪುಸ್ತಕ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಇಂಗ್ಲೀಷಲ್ಲಿ ಬೇಕಂದ್ರೂ ನೋಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಇದು ಸೈನ್ಸ್ ಕ್ವಶನ್ ಆಗಿರ್ತೈತಿ. ಸೈನ್ಸ್ ಕ್ವಶನ್ ಚೆನ್ನಾಗಿ ಕೇಳಿದಾನೆ. ದೊಡ್ಡ ಕ್ವಶನ್ ಇದಾವೆ, ಬಟ್ ಸಿಂಪಲ್ ಇದಾವೆ. ಲಾಸ್ಟ್ಗೆ 2 ಲೈನ್ ನೋಡಿದ್ರೆ ಸಾಕು ನೀವು. ಈಗ ಕ್ವಶನ್ ಏನಂದ್ರೆ, ಒಂದು ವಿಸ್ತೃತ ರೋಹಿತ ಸೌರ ಪರದೆಯು ಈ ಕೆಳಗಿನ ಯಾವ ಅತಿ ನೇರಳ ಕಿರಣಗಳಿಂದ ರಕ್ಷಣೆ ನೀಡುತ್ತದೆ? ಇಷ್ಟೇ ಕ್ವಶನ್, ಬಟ್ ಅವನು ಇಷ್ಟು ಕೊಟ್ಟಿದ್ದಾನೆ. ಬಟ್ ನಾನು ನಿಮ್ಗೆ ಹೇಳೋದ್ರಿಂದ ನಾನು ಇಷ್ಟನ್ನೇ ಹೇಳ್ತೀನಿ. ಬಟ್ ಎಕ್ಸಾಮಲ್ಲಿ ನೀವು ಕೊನೆಗೆ 2 ಲೈನ್ ಅಷ್ಟೇ ನೋಡ್ಕೊಂಡು ಉತ್ತರಿಸ್ಬೇಕು. ಇಷ್ಟೇ ಕ್ವಶನ್ ಈಗಿದು. ಆಮೇಲೆ ಇದರಲ್ಲಿ ಎಷ್ಟಂದ್ರೆ ಇಷ್ಟೇ ಕ್ವಶನ್ ಇದಕ್ಕೆ, ಓಕೆ. ಹೇಳ್ತೀನಿ ನೋಡ್ರಿ. ಯಾವುದೇ ಸೌರ ಪರದೆಯ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಹಾಗೂ ರಾಸಾಯನಿಕ ಸಂಯೋಜನೆ ಇವೆರಡೂ ನೀವು ಸೌರ ಪರದೆ ಕೊಂಡುಕೊಳ್ಳುವಾಗ ಗಮನಿಸಬೇಕಾದ ಮುಖ್ಯ ಅಂಶಗಳು. ಚರ್ಮ ತಜ್ಞರು SPF 30 ಇರುವ ಸೌರ ಪರದೆಯನ್ನು ಸಾಮಾನ್ಯವಾಗಿ ಶಿಫಾರಸು ಮಾಡುತ್ತಾರೆ. ಆದರೆ ಹೆಚ್ಚು ಪರಿಣಾಮಕಾರಿ ರಕ್ಷಣೆ ಇನ್ನೂ ವಿಸ್ತೃತ ರೋಹಿತ ಪರದೆಗಳನ್ನು ಬಳಸಲಾಗುತ್ತದೆ. ಒಂದು ವಿಸ್ತೃತ ರೋಹಿತ ಸೌರ ಪರದೆಯು ಈ ಕೆಳಗಿನ ಯಾವ ಅತಿ ನೇರಳ ಕಿರಣಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಅಂತ ಕ್ವಶನ್ ಕೇಳಿದಾನೆ. ಕ್ವಶನ್ ಏನಂದ್ರೆ, ವಿಸ್ತೃತ ರೋಹಿತ ಸೌರ ಪರದೆಯು ಈ ಕೆಳಗಿನ ಯಾವ ಅತಿ ನೇರಳ ಕಿರಣಗಳಿಂದ ರಕ್ಷಣೆ ನೀಡುತ್ತದೆ? ಅಷ್ಟೇ ಕ್ವಶನ್, ಓಕೆ. ಇದಕ್ಕೆ ರೈಟ್ ಆನ್ಸರು UVA ಮತ್ತು UVB. ಇದರಿಂದ ಪ್ರೊಟೆಕ್ಷನ್ ನೀಡ್ತೈತೆ ಅದು, ಓಕೆ. ನೆಕ್ಸ್ಟ್ ಜನವರಿ 19 ರಾಷ್ಟ್ರೀಯ ಪಾಪ್ಕಾರ್ನ್ ದಿನ. ಪಾಪ್ಕಾರ್ನ್ಗಳು ರುಚಿಯಾಗಿರುತ್ತವೆ, ಆದರೆ ಅವುಗಳ ರುಚಿ ಹಾಗೂ ವಾಸನೆ ಕಾರಣವಾಗುವ ರಾಸಾಯನಿಕಗಳ ಬಗ್ಗೆ ಹೆಚ್ಚಿನ ಅಧ್ಯಯನಗಳಿಲ್ಲ. ಕಾಪು ತಡೆ ರುಚಿಕರಗಳನ್ನು ಕೆಲವೊಮ್ಮೆ 2,3 ಬ್ಯೂಟೇನ್ ಡಯಾಸಿಡಿಲ್ ಎಂದು ಸಾಮಾನ್ಯವಾಗಿ ಹೆಸರಿಸಿವೆ ಬಳಸುವುದರ ಮೂಲಕ ಸೇರಿಸಲಾಗುತ್ತದೆ. ಡೈ ಅಸಿಟೈಲ್ನ ನಿರಂತರ ಬಳಕೆ ವಾಯುಕೋಪಿಕೆಗಳಲ್ಲಿ ಉರಿಯೂತ ಉಂಟು ಮಾಡಬಹುದು. ಈ ಒಂದು ಸ್ಥಿತಿಗೆ ಸಾಮಾನ್ಯವಾದ ಯಾವ ಹೆಸರಿದೆ ಅಂತ ಕೇಳಿದಾನೆ. ಪಾಪ್ಕಾರ್ನ್ ರೋಗ, ಪಾಪ್ಕಾರ್ನ್ ಶ್ವಾಸಕೋಶ, ಬ್ಯಾಂಕ್ರಿಯೋಲೈಟಿಸ್, COPD ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಪಾಪ್ಕಾರ್ನ್ ಶ್ವಾಸಕೋಶ. ನೆಕ್ಸ್ಟ್ ಇದು ಕೂಡ ಸೈನ್ಸ್ ಕ್ವಶನ್ ಆಗಿರುತ್ತೆ. ದೊಡ್ಡ ಕ್ವಶನ್ ಇದೆ ಅಂತ ಹೆದರಬೇಡ್ರಿ. ಕ್ವಶನ್ ಇಷ್ಟೇ, ಲಿಟ್ಮಸ್ ಅನ್ನು ಪಡೆಯಲು ಕಲ್ಲು ಹೂಗಳನ್ನು ಇರುವ ನಿರ್ದಿಷ್ಟ ರಾಸಾಯನಿಕ ಘಟಕ ಯಾವುದು? ಇಷ್ಟೇ ಕ್ವಶನ್, ಬಟ್ ಇಷ್ಟು ಕೊಟ್ಟಿದ್ದಾನೆ, ಓಕೆ. ಲಿಟ್ಮಸ್ ಪೇಪರ್ ಒಂದು ಸಾಮಾನ್ಯ ಬಳಕೆಯಲ್ಲಿರುವ pH ಸೂಚಕ, ಓಕೆ. ಇದು ಒಂದು pH ಸೂಚಕವಾಗಿದೆ ಅಂತ ಹೇಳ್ತಿದ್ದಾನೆ. ಅದು ಆಮ್ಲೀಯ ದ್ರಾವಣಗಳಲ್ಲಿ ಕೆಂಪು ಬಣ್ಣಕ್ಕೆ, ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಲಿಟ್ಮಸ್ ಅನ್ನು ನಿರ್ದಿಷ್ಟ ಕಲ್ಲು ಹೂವು ಪ್ರಭೇದಗಳಲ್ಲಿ ಪಡೆಯಲಾಗುತ್ತದೆ. ಲಿಟ್ಮಸ್ ಅನ್ನು ಎಲ್ಲಿಂದ ಪಡೆಯಲಾಗುತ್ತದೆ ಅಂದರೆ ಕಲ್ಲು ಹೂಗಳಿಂದ ಪಡೆಯಲಾಗುತ್ತದೆ. ಲಿಟ್ಮಸ್ ವರ್ಣಿಕೆಯ ತನ್ನ ಪ್ರಾಥಮಿಕ ಘಟಕಗಳು ಯಾವುವು ಅಂದರೆ ಹೈಡ್ರಾಕ್ಸಿ ಅರ್ಸಿನ್ ಗುಂಪುಗಳಿಂದ ಬಣ್ಣ ಪಡೆಯುತ್ತದೆ. ವರ್ಣಿಕೆ ಪಡೆಯುವಾಗ ಲಿಟ್ಮಸ್ ಸುಣ್ಣ, ಪೊಟ್ಯಾಷ್ ಮತ್ತು ಜಿಪ್ಸಮ್ ಸೇರಿಸಲಾಗುತ್ತದೆ.
ಲಿಟ್ಮಸ್ ಅನ್ನು ಪಡೆಯಲಾಗುವ ಕಲ್ಲು ಹೂಗಳಲ್ಲಿ ಇರುವ ನಿರ್ದಿಷ್ಟ ರಾಸಾಯನಿಕ ಘಟಕ ಯಾವುದು ಅಂತ ಕೇಳಿದ್ದೇನೆ. ಲಿಟ್ಮಸ್ ಅನ್ನು ಪಡೆಯಲಾಗುವ ನಿರ್ದಿಷ್ಟ ರಾಸಾಯನಿಕ ಘಟಕ, ಕಲ್ಲು ಹೂಗಳಲ್ಲಿರುವ ನಿರ್ದಿಷ್ಟ ರಾಸಾಯನಿಕ ಘಟಕ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಇದರಲ್ಲಿ ಲೆಕನೋರಿಕ್ ಆಮ್ಲ, ಎಮೋಡಿನ್, ಆಸ್ಪರ್ಟೆರಿನ್, ಆರ್ಸೆನಿಕ್ ಆಮ್ಲ ಅಂತ ಕೊಟ್ಟಿದ್ದೇನೆ. ಇದಕ್ಕೆ ರೈಟ್ ಆನ್ಸರು ಆರ್ಸೆಲಿನಿಕ್ ಆಮ್ಲ. ಇದು ಲಿಟ್ಮಸ್ ಅನ್ನು ಪಡೆಯಲಾಗುವ ಕಲ್ಲು ಹೂಗಳಲ್ಲಿರುವ ಒಂದು ನಿರ್ದಿಷ್ಟ ರಾಸಾಯನಿಕ ಘಟಕ ಆಗಿರ್ತದೆ. ನೆಕ್ಸ್ಟ್, ಪೋಲೆಟ್ನ ಅತಿ ಕಡಿಮೆ ಬಳಕೆ ಬೆಳವಣಿಗೆಯಲ್ಲಿ ನ್ಯೂರಾಲ್ ಟ್ಯೂಬ್ ಡಿಫೆಕ್ಟ್ ಕಾರಣವಾಗಬಹುದು. ಗರ್ಭಧಾರಣೆಯ ಮೊದಲ ಮಾಸದಲ್ಲಿ NTD ಉಂಟಾಗುವ ಸಾಧ್ಯತೆ ಇದೆ. ಸ್ತ್ರೀಯರು ಫೋಲಿಕ್ ಆಮ್ಲದ ಪೂರಕಗಳನ್ನು ಗರ್ಭಧಾರಣೆಯ ನಂತರ ಅಥವಾ ಅವಧಿಯಲ್ಲಿ ಬಳಸಿದಲ್ಲಿ ಇದು NTDಯ ಸಂಭವನೀಯತೆ 70% ಕಡಿಮೆ ಮಾಡುತ್ತದೆ. ದಿನನಿತ್ಯ 400 mg ಫೋಲಿಕ್ ಆಮ್ಲದ ಡೋಸನ್ನು ಶಿಫಾರಸು ಮಾಡಲಾಗಿದೆ. ಪೋಲೆಟ್ ಅನ್ನು ಮಾನವ ನಿರ್ಮಿತ ರೂಪದಲ್ಲಿ ಫೋಲಿಕ್ ಆಮ್ಲ ಸಾಮಾನ್ಯವಾಗಿ ಈ ತರ ಹೆಸರಿಸಲಾಗಿದೆ. ಅಂದ್ರೆ ಅಲ್ಲಿ ಆಮ್ಲಗಳು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದಂತ ಕೇಳ್ತಿದ್ದೆ ನಾವು, ಯಾವುದು ಫೋಲಿಕ್ ಆಮ್ಲಕ್ಕೆ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ವಿಟಮಿನ್ B9 ಕೊಟ್ಟಿದ್ದಾನೆ, ವಿಟಮಿನ್ B12 ಕೊಟ್ಟಿದ್ದಾನೆ, B6, B2 ಕೊಟ್ಟಿದ್ದಾನೆ. ಈಗ B9 ಯಾವುದಕ್ಕಂದ್ರೆ ಹಿಮೋಗ್ಲೋಬಿನ್. ಓಕೆನಾ, ಇದಕ್ಕೆ ರೈಟ್ ಆನ್ಸರು B9 ರೈಟ್. ಹಿಮೋಗ್ಲೋಬಿನ್ ಇದು ಹಿಮೋಗ್ಲೋಬಿನ್ ಮಟ್ಟ ಕುಗ್ಗಿಸುವುದು. ಓಕೆ, ವಿಟಮಿನ್ B12 ಸೈನೋಕೊಬಲಮಿನ್ ಅಂತ ಬರುತ್ತೆ. ಇದು ರಕ್ತಹೀನತೆ. ನೆಕ್ಸ್ಟ್, ವಿಟಮಿನ್ B6 ಪೆರಿಡಾಕ್ಸಿನ್ ಚರ್ಮ ರೋಗ ಇದು. ನೆಕ್ಸ್ಟ್, ವಿಟಮಿನ್ B12 ರೈಬೋಫ್ಲೋವಿನ್ ಇದು ಚರ್ಮ ಬಿರುಕು. ಓಕೆ, ನೆಕ್ಸ್ಟ್, ಇಂಗ್ಲೀಷಲ್ಲಿ ಬೇಕಂದ್ರೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಒಂದು ಅಯಸ್ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟಾಗ ಅಯಸ್ಕಾಂತೀಯ ಕ್ಷೇತ್ರದ ಮಾರ್ಗದಲ್ಲಿ ಮಂದವಾಗಿ ಅಯಸ್ಕಾಂತೀಯ ಪ್ರಭಾವಕ್ಕೆ ಒಳಗಾಗುವ ವಸ್ತುಗಳಿಗೆ ಪ್ಯಾರಾ ಅಯಸ್ಕಾಂತೀಯ ವಸ್ತುಗಳು ಎನ್ನಲಾಗುತ್ತದೆ. ಪ್ಯಾರಾ ಅಯಸ್ಕಾಂತೀಯ ವಸ್ತುಗಳಿಗೆ ಕಾಯಂ ಡೈಪೋಲ್ ಮಹತ್ವ ಅಥವಾ ಕಾಯಂ ಅಯಸ್ಕಾಂತೀಯ ಮಹತ್ವ ಇರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ಯಾರಾ ಅಯಸ್ಕಾಂತೀಯವಲ್ಲ ಅಂತ ಕೇಳ್ತೇನೆ. ಅಂದ್ರೆ ಪ್ಯಾರಾ ಅಯಸ್ಕಾಂತೀಯ ಯಾವುದಲ್ಲ ಅಂತ ಕೇಳ್ತಿದ್ದಾನೆ. ಓಕೆ, ಹಾಗಾದ್ರೆ ಪ್ಯಾರಾ ಅಯಸ್ಕಾಂತೀಯ ಲೀಸ್ಟ್ ಒಂದಿದೆ, ಆದರೆ ಯಾವುದು? ಅಲ್ಯೂಮಿನಿಯಮ್ಮು, ಲಿಥಿಯಮ್ಮು, ಮೊಯಾಬೇಡಿಯಮ್ ಅಂತ ಬರುತ್ತೆ. ಆಮೇಲೆ ಟೈಟಾನಿಯಮ್ಮು, ಐರನ್ ಆಕ್ಸೈಡು, ನೆಕ್ಸ್ಟು ಮ್ಯಾಗ್ನೆಟೈಸ್ ಸಾಲ್ಟು, ಮ್ಯಾಗ್ನೀಸ್ ಸಾಲ್ಟು, ಆಮೇಲೆ ಬೋರಾನ್ ಕೂಡ ಬರುತ್ತೆ, ಆಕ್ಸಿಜನ್ ಬರುತ್ತೆ, ನೈಟ್ರೋಜನ್ ಬರುತ್ತೆ. ಹಾಗಾದರೆ ಪ್ಯಾರಾ ಅಯಸ್ಕಾಂತೀಯ ಯಾವುದಲ್ಲ ಅಂದರೆ ಹೀಲಿಯಂ ಅಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ 22ನೇ ಕ್ವಶನ್ ಏನಿದೆ, ಕಡಿಮೆಯಾಗುತ್ತಿರುವ ಸ್ಥಿರತೆ ಅನುಕ್ರಮದಲ್ಲಿ ಈ ಕೆಳಗಿನ ಚಕ್ರೀಯ ಸಂಯುಕ್ತಗಳನ್ನು ಜೋಡಿಸಿ ಅಂತ ಕೊಡ್ತೇನೆ. ಆರ್ಡರ್ ವೈಸ್ ಹೊಂದಿಸ್ಬೇಕಂತ. ಓಕೆನಾ, ಇದರಲ್ಲಿ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನು, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಫಸ್ಟು ಸೈಕ್ಲೋಹೆಕ್ಸೇನು, ಸೆಕೆಂಡು ಸೈಕ್ಲೋಪೆಂಟೇನು, ಥರ್ಡು ಸೈಕ್ಲೋಬ್ಯೂಟೇನು, ಫೋರ್ತು ಸೈಕ್ಲೋಪ್ರೋಪೇನ್. ನೆಕ್ಸ್ಟು 23ನೇ ಕ್ವಶನ್ ಏನಂದರೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಇರುವ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಎಂದು ಕರೆಯುತ್ತೇವೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಯುಕ್ತ ಇರುವ ಹೈಡ್ರೋಕಾರ್ಬನ್ಗಳೆಂದು ಕರಿತೀವಿ. ಅಂದರೆ ಕ್ವಶನ್ ಏನಂದರೆ, ಹೈಡ್ರೋಕಾರ್ಬನ್ಗಳು ಯಾವ್ಯಾವ ಸಂಯುಕ್ತ ಹೊಂದಿರ್ತವೆ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇವೆರಡು ಸಂಯುಕ್ತಗಳನ್ನು ಹೊಂದಿರ್ತವೆ ಎಂದು ಕರೆಯಲಾಗುತ್ತದೆ. ನೈಸರ್ಗಿಕವಾಗಿ ದೊರಕುವ ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಮುಂತಾದ ಪ್ರಮುಖ ಇಂಧನಗಳ ಮೂಲವಾಗಿವೆ. ಇದು ಎಲ್ಲಿ ದೊರೆತದೆ ಅಂದರೆ ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಮುಂತಾದ ಇಂಧನಗಳ ಮೂಲ ಆಗಿವೆ. 4 ಬಗೆಯ ಹೈಡ್ರೋಕಾರ್ಬನ್ಗಳಿದ್ದು ಆಲ್ಕೈನ್ಗಳು, ಆಲ್ಕೈನ್ಗಳು ಮತ್ತು ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳು. ಓಕೆ, ಹಾಗಿದ್ದಾಗ ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಹೊಗೆಯುಕ್ತ ಬೆಂಕಿಯೊಂದಿಗೆ ಉರಿಯುತ್ತವೆ. ಹಾಗಾದರೆ ಅದಕ್ಕೆ ಕಾರಣವೇನು ಅಂತ ಕೇಳಿದಾನೆ. ಓಕೆನಾ,
ಅವು ಕಪ್ಪು ಹೊಗೆಯ ಬೆಂಕಿಯೊಂದಿಗೆ ಉರಿಯುತ್ತವೆ. ಏಕೆಂದರೆ ಯಾಕೆ ಉರಿತಾವಂಗೆ ಅಂತ ಕ್ವಶನ್. ಒಂದು ನಿಮಿಷ. ಬಲವಾದ ಕಾರ್ಬನ್ ಬಂಧವಾಗಿದೆ. ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಹೈಡ್ರೋಜನ್ನೊಂದಿಗೆ ಅನುಪಾತ ಹೆಚ್ಚಿದೆ. ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಅನುಪಾತ ಕಡಿಮೆ ಇದೆ. ಅವು ಅಸಂತೃಪ್ತವಾಗಿವೆ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಅನುಪಾತ ಹೆಚ್ಚಿರೋದ್ರಿಂದ ಅವು ಕಪ್ಪು ಹೊಗೆಯುಕ್ತ ಬೆಂಕಿಯೊಂದಿಗೆ ಉರಿಯುತ್ತವೆ. ರೈಟ್. ನೆಕ್ಸ್ಟ್ 23ನೇ ಕ್ವಶನ್ ಆಯ್ತು. ನೆಕ್ಸ್ಟ್ 21ನೇ ಕ್ವಶನ್ ಏನಂದ್ರೆ ಇದರಲ್ಲಿ ಏನು, ಜನರನ್ನು ಮಲೇರಿಯಾದಿಂದ ರಕ್ಷಿಸಲು ಒಂದು ಔಷಧವನ್ನು ಬಳಸಲಾಗುತ್ತಿದೆ. ಔಷಧ ಹೆಸರೇನು? ಮಲೇರಿಯಾ ಔಷಧ ಇದರಲ್ಲಿ ಒಳಗೆ ಯಾವ್ದಂತ ಅಷ್ಟೇ ಕ್ವಶನ್. ಬಟ್ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ನಾವು ಇವಾಗ ಪ್ರಾಕ್ಟೀಸ್ ಇರೋದ್ರಿಂದ ಇಷ್ಟನ್ನು ಕೂಡ ನಾನು ಹೇಳ್ತೀನಿ. ಓಕೆ. ಮಲೇರಿಯಾ ಒಂದು ಭಯಾನಕ ರೋಗ. ಸೂಕ್ಷ್ಮ ಪರಾವಲಂಬಿ ಸೋಂಕಿತ ಸೊಳ್ಳೆಗಳಿಂದ ಅವು ಕಚ್ಚಿಸಿಕೊಂಡಾಗ ಹರಡುತ್ತದೆ. ಅಂದ್ರೆ ಸೂಕ್ಷ್ಮ ಪರಾವಲಂಬಿ ಸೊಳ್ಳೆಗಳಿಂದ ಬರ್ತದೆ ಮಲೇರಿಯಾ. ಓಕೆ. ಸೊಳ್ಳೆ ಕಚ್ಚಿದಾಗ ಅದು ಮಲೇರಿಯಾ ಪರಾವಲಂಬಿಗಳನ್ನು ನಿಮ್ಮ ಹರಿಯುವ ರಕ್ತಕ್ಕೆ ಸೇರಿಸಲಾಗುತ್ತದೆ. ಮಲೇರಿಯಾ ಪರಾವಲಂಬಿಗಳಿಂದ ಉಂಟಾಗುತ್ತದೆ. ವೈರಸ್ನಿಂದ ಅಥವಾ ಬ್ಯಾಕ್ಟೀರಿಯಾದಿಂದ ಅಲ್ಲ. ಮಲೇರಿಯಾ ಯಾವುದರಿಂದ ಬರ್ತತಿ? ಪರಾವಲಂಬಿ ಸೋಂಕಿರುವ ಸೊಳ್ಳೆಗಳಿಂದ ನೀವು ಕಚ್ಚಿಸಿಕೊಂಡಾಗ ಮಲೇರಿಯಾ ಅದರಿಂದ ಬರ್ತದೆ. ಆದರೆ ಇದು ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಬರುವುದಿಲ್ಲ. ಓಕೆ. ಚಿಕಿತ್ಸೆ ನೀಡದಿದ್ದಲ್ಲಿ ನಡುಕ, ಮೆದುಳು ಹಾನಿ, ಉಸಿರಾಟದ ತೊಂದರೆ, ಅಂಗವೈಫಲ್ಯ, ಸಾವಿನಂತಹ ತೀವ್ರ ಸಮಸ್ಯೆಗಳು ಕೂಡ ಕಂಡುಬರುತ್ತವೆ. ಹಾಗಿದ್ದಾಗ ಜನರನ್ನು ಮಲೇರಿಯಾದಿಂದ ರಕ್ಷಿಸಲು ಕೆಳಗಿನ ಯಾವ ಔಷಧಿಯನ್ನು ಬಳಸಲಾಗುತ್ತಿದೆ ಅಂತ ಕೇಳ್ತಿದ್ದಾನೆ. ಇಷ್ಟು ದೊಡ್ಡ ಕ್ವಶನ್ ಕೇಳಿದ್ದಾನೆ, ಬಟ್ ಸಿಂಪಲ್ ಕ್ವಶನ್. ಮಲೇರಿಯಾದಿಂದ ರಕ್ಷಿಸಲು ಯಾವ ಔಷಧವನ್ನು ಬಳಸಲಾಗುತ್ತಿದೆ? ಅದರಲ್ಲಿ ಆಪ್ಷನ್ ಕ್ವಿನೈನು, ಆಸ್ಪಿರಿನ್, ನೋವು ನಿವಾರಕ, ಈಕ್ವಾನಿಲ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಕ್ವಿನೈನ್. ಓಕೆ. ಕ್ವಿನೈನ್ನಿಂದ ಮಲೇರಿಯಾ ರೋಗವನ್ನು ಕಡಿಮೆ ಮಾಡ್ತಾರೆ. ನೆಕ್ಸ್ಟ್, ಶಕ್ತಿಯ ಹಲವು ರೂಪದಲ್ಲಿ 2 ಅತ್ಯಂತ ಸಾಮಾನ್ಯ ವಿಧಗಳೆಂದರೆ ವಿಭವ ಶಕ್ತಿ, ಚಲನಶಕ್ತಿ ಅಂತ ಬರ್ತವೆ ನೋಡಿ. ಓಕೆ. ಇವುಗಳಲ್ಲಿ ಚಲನಶಕ್ತಿ, ವಿಭವ ಶಕ್ತಿಯ ನಡುವಿನ ಸಂಬಂಧ ಹೇಗಿರ್ತದೆ, ಘನವಸ್ತುಗಳಲ್ಲಿ ಹೇಗಿರ್ತದೆ ಅಂತ ಕೇಳ್ತಾನೆ. ಕಂಪ್ಯಾರಿಟಿವ್ ಮಾಡ್ಕೊಳ್ತಾನೆ. ಘನವಸ್ತುದಲ್ಲಿ ಚಲನಶಕ್ತಿ ಮತ್ತು ವಿಭವ ಶಕ್ತಿ ಯಾವುದು ಇರ್ತದೆ ಅಂತ ಹೇಳಿದಾನೆ. ಚಲನಶಕ್ತಿ ಮತ್ತು ವಿಭವ ಶಕ್ತಿ ಆಪ್ಷನ್ ಬಿ ರೈಟ್. ವಿಭವ ಶಕ್ತಿಗಿಂತ ಚಲನಶಕ್ತಿ ಜಾಸ್ತಿ ಇರ್ತದೆ. ಓಕೆ. ಇಲ್ಲಿದೆ ನೋಡಿ, ಕಿನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂತ ಇದರಲ್ಲಿ ಬರ್ತದೆ ಅದು. ಓಕೆ. ನೆಕ್ಸ್ಟ್ 25ನೇ ಕ್ವಶನ್. ಜೇಮ್ಸ್ ಚಾಡ್ವಿಕ್ 1891 ಅಕ್ಟೋಬರ್ 20ರಂದು ಇಂಗ್ಲೆಂಡ್ನಲ್ಲಿ ಜನಿಸಿದರು. 1932ರಲ್ಲಿ ಆತ ನ್ಯೂಕ್ಲಿಯರ್ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಮೂಲಭೂತ ಅನ್ವೇಷಣೆ ಮಾಡಿದ. ಯಾರು? ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಕ್ಲಿಯರ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಅನ್ವೇಷಣೆ ಮಾಡಿದ್ದಾರೆ. ಇದು ಜಸ್ಟ್ ಕ್ವಶನ್ ಅಷ್ಟೇ. ನ್ಯೂಕ್ಲಿಯರ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಜೇಮ್ಸ್ ಚಾಡ್ವಿಕ್ ಅವರು ಮಾಡಿದ್ದಾರೆ ಅಷ್ಟೇ. ಯಾವುದೇ ವಿದ್ಯುತ್ ಚಾರ್ಜ್ ಇಲ್ಲದೆ ನ್ಯೂಟ್ರಾನ್ಗಳ ಇರುವಿಕೆಯನ್ನು ತೋರಿಸಿದ್ದ ನ್ಯೂಟ್ರಾನ್ ಅನ್ವೇಷಣೆ ಅಣುಗಳ ಬಗ್ಗೆ ವಿಜ್ಞಾನಿಗಳಿಗಿದ್ದ ಅಭಿಪ್ರಾಯವನ್ನು ಬದಲಾಯಿಸಿತು. ಈ ಸಂಶೋಧನೆ ಚಾಡ್ವಿಕ್ 1935ರಲ್ಲಿ ನೋಬೆಲ್ ದೊರಕಿತು. ಅಂದ್ರೆ ಇವಾಗ ಕ್ವಶನ್ ಇದರಲ್ಲಿ 2-3 ಮಾಡ್ಬೋದು. ಚಾಡ್ವಿಕ್ ಅವರಿಗೆ ನೋಬೆಲ್ ಯಾವ್ದು ದೊರೆಯಿತು? 1935ರಲ್ಲಿ. ಓಕೆನಾ. ಚಾಡ್ವಿಕ್ ಅವರು ಯಾವುದರ ಅನ್ವೇಷಣೆ ಮಾಡಿದ್ರು? ನ್ಯೂಕ್ಲಿಯರ್ ಬಗ್ಗೆ ಅನ್ವೇಷಣೆ ಮಾಡಿದರು, ಮೂಲಭೂತ ಅನ್ವೇಷಣೆ ಮಾಡಿದರು. ಓಕೆ. ನ್ಯೂಟ್ರಾನ್ಗಳ ಇರುವಿಕೆ ತೋರಿಸಿದ್ರು, ವಿದ್ಯುತ್ನಲ್ಲಿ ನ್ಯೂಟ್ರಾನ್ಗಳ ಇರುವಿಕೆ ತೋರಿಸಿದ್ರು. ಓಕೆನಾ. ಹಾಗಾದ್ರೆ ಚಾಡ್ವಿಕ್ ಅನ್ವೇಷಣೆ ಕಾರಣವಾದ ಮೂಲ ವಸ್ತು ಯಾವುದು ಅಂತ ಕೇಳಿದರೆ, ನ್ಯೂಟ್ರಾನ್ಗಳ ಚಾಡ್ವಿಕ್ನ ಅನ್ವೇಷಣೆಗೆ ಕಾರಣವಾದ ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಲಿಥಿಯಂ, ಬೋರಾನ್, ಹೀಲಿಯಂ ಮತ್ತು ಬೆರೇಲಿಯಂ ಅಂತಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಬೆರೇಲಿಯಂ ಇದು ಮೂಲ ವಸ್ತು ಆಗಿರ್ತದೆ. ಇದ್ರ ಮೂಲಕ ಅವರು ಕಂಡುಹಿಡಿತಾರೆ. ಓಕೆ. ಚಾಡ್ವಿಕ್ ಅವರು 1891. ಓಕೆ. ನೆಕ್ಸ್ಟ್ 27ನೇ ಕ್ವಶನ್. ಮೂಳೆಯು ಹೈಡ್ರಾಕ್ಸಿ ಅಪಟೈಟ್ ನ ಹರಳುಗಳು ಮತ್ತು ಕೊಲಾಜಿನ್ ತಂತುಗಳ ಸೇರಿ ಉಂಟಾಗಿರುವ ಸಂಯುಕ್ತ. ಮೂಳೆಯು ಹೈಡ್ರಾಕ್ಸಿ ಅಪಟೈಟ್ ಹರಳುಗಳು ಮತ್ತು ಕೊಲಾಜಿನ್ ತಂತುಗಳು ಸೇರಿ ಉಂಟಾಗಿರುವ ಸಂಯುಕ್ತ. ಕ್ವಶನ್ ಇಷ್ಟ ಬರ್ತದೆ. ಮೂಳೆ ಯಾವುದರ ಸಂಯುಕ್ತವಾಗಿದೆ ಅಂತ ಕ್ವಶನ್ ಕೇಳ್ಬೋದು. PCPSI ಅಲ್ಲಿ ಇಷ್ಟೇ ಕ್ವಶನ್ ಮಾಡ್ತಾರೆ. ಮೂಳೆ ಯಾವುದರ ಸಂಯುಕ್ತವಾಗಿದೆ ಅಂದ್ರೆ ಹೈಡ್ರಾಕ್ಸಿ ಅಪಟೈಟ್ನ ಹರಳುಗಳು ಮತ್ತು ಕೊಲಾಜಿನ್ ತಂತುಗಳನ್ನು ಸೇರಿ ಆಗಿರುವ ಸಂಯುಕ್ತವೇ ಮೂಳೆಯಾಗಿರ್ತದೆ. ಬಹಳ ಮೂಳೆಗಳು ಹೊರಭಾಗ ಗಡಸಾಗಿದ್ದು ಒಳಭಾಗ ಮೆದುವಾಗಿರುತ್ತದೆ. ಎರಡೂ ಬಗೆಯ ಮೂಳೆಗಳು ಕೊಲಾಜಿನ್ ಖನಿಜ ರೂಪದಲ್ಲಿದ್ದು ಒಳಗಿನ ಅಸ್ಥಿರಜ್ಜು ಎರಡೂ ಬಗೆಯದಾಗಿರುತ್ತದೆ.
ಕೆಂಪು ಅಸ್ಥಿರಜ್ಜು ಬೋನ್ ಮ್ಯಾರೋ ಅಂತೀವಲ್ವ ಅದು. ಓಕೆನಾ. ರಕ್ತದ ಜೀವಕೋಶವನ್ನು ಉತ್ಪಾದನೆ ಮಾಡಿದರೆ ಕೆಂಪು ಅಸ್ಥಿರಜ್ಜು ರಕ್ತದ ಒಂದು ನಿಮಿಷ 27ನೇ ಕ್ವಶನ್ ಅಲ್ವಾ. ಬೋನ್ ಮ್ಯಾರೋ ಇಲ್ಲದ ಮ್ಯಾರೋ, ಎಲ್ಲೋ ಬೋನ್ ಮ್ಯಾರೋ, ರೆಡ್ ಬೋನ್ ಮ್ಯಾರೋ. ಈಗ ರೆಡ್ ಬೋನ್ ಮ್ಯಾರೋ ಏನು ಮಾಡುತ್ತಂದರೆ, ರೆಡ್ ಬೋನ್ ಮ್ಯಾರೋ ಜೀವಕೋಶಗಳನ್ನು ಉತ್ಪತ್ತಿ ಮಾಡಿದರೆ ಎಲ್ಲೋ ಬೋನ್ ಮ್ಯಾರೋ ಏನು ಮಾಡ್ತೈತೆ ಅಂತ ಕ್ವಶನ್ ಕೇಳ್ತಾನೆ. ಓಕೆ, ಎಲ್ಲೋ ಬೋನ್ ಮ್ಯಾರೋ ಕ್ವಶನ್ ಇಷ್ಟೇ. ಕ್ವಶನ್ ನಮಗೆ PCPS ಅಲ್ಲಿ ಹೆಂಗೆ ಕೇಳ್ತಾನೆ ಅಂದರೆ, ಹಳದಿ ಅಸ್ಥಿರಜ್ಜು ಏನನ್ನು ಸಂಗ್ರಹಿಸ್ತತಿ, ಏನನ್ನು ಉತ್ಪಾದನೆ ಮಾಡ್ತತಿ, ಆ ರೀತಿ ಅಷ್ಟೇ ಕ್ವಶನ್ಗೆ. ಕೆಂಪು ಅಸ್ಥಿರಜ್ಜು ಜೀವಕೋಶಗಳನ್ನು ಉತ್ಪತ್ತಿ ಮಾಡ್ತತಿ, ಹಾಗಾದರೆ ಹಳದಿ ಅಸ್ಥಿರಜ್ಜು ಎಲ್ಲೋ ಬೋನ್ ಮ್ಯಾರೋ ಏನು ಮಾಡ್ತತಿ, ಕೊಬ್ಬನ್ನು ಸಂಗ್ರಹಿಸ್ತಾ, ಪ್ರೋಟೀನನ್ನು ಸಂಗ್ರಹಿಸುತ್ತಾ, ಖನಿಜಗಳನ್ನು ಸಂಗ್ರಹಿಸುತ್ತಾ, ಸಕ್ಕರೆಯನ್ನು ಸಂಗ್ರಹಿಸುತ್ತಾ. ಕ್ವಶನ್ ಹೀಗಿದ್ದಾಗ ಇದು ಕೊಬ್ಬನ್ನು ಸಂಗ್ರಹಿಸುತ್ತದೆ. ಎಲ್ಲೋ ಬೋನ್ ಮ್ಯಾರೋ ಏನು ಮಾಡ್ತಂದ್ರೆ ಕೊಬ್ಬನ್ನು ಸಂಗ್ರಹಿಸುತ್ತದೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ 28. ಇಂಧನಕ್ಕೆ ಅಪಸ್ಫೋಟನ ವಿರೋಧಿ ವಸ್ತುಗಳನ್ನು ಬಳಸಲಾಗುತ್ತದೆ. ಇವು ಇಂಧನ ಸಮರ್ಥ ಬಳಕೆಗೆ ಉಪಯುಕ್ತ ಇಂಧನಗಳ ಕುಗ್ಗಿಸುವ ಸಾಮರ್ಥ್ಯದಿಂದ ಯಂತ್ರಗಳು ಉಂಟು ಮಾಡುವ ಅಪಸ್ಫೋಟನ ಶಬ್ದಗಳನ್ನು ಇವು ತಡೆಯುತ್ತವೆ. ಹೀಗಾಗಿ ಇವುಗಳಿಗೆ ಇಂಧನ ಸಂಕಲ್ಯಗಳು ಎಂದು ಕರೆಯುತ್ತಾರೆ. ಅಪಸ್ಫೋಟನ ಶಬ್ದವು ಅನಿಲದ ಕನಿಷ್ಠ ಆಕ್ಟೇನ್ ಸಂಖ್ಯೆಯಿಂದ ಉಂಟಾಗುತ್ತದೆ. ಇಂಧನಗಳಲ್ಲಿ ಬಳಸುವ ಸಾಮಾನ್ಯ ಅಪಸ್ಫೋಟನ ವಿರೋಧಿ ಯಾವುದು? ಕ್ವಶನ್ ಇಷ್ಟ. ಇಂಧನಗಳಲ್ಲಿ ಬಳಸುವ ಸಾಮಾನ್ಯ ಅಪಸ್ಫೋಟನ ವಿರೋಧಿ ವಸ್ತು ಯಾವುದು ಅಂತ ಕೇಳ್ತಾನೆ. ಟೆಟ್ರಾಇಥೈಲ್ ಮರ್ಕ್ಯೂರಿ, ಟೆಟ್ರಾಇಥೈಲ್ ಜಿಂಕ್, ಟೆಟ್ರಾಇಥೈಲ್ ಲೆಡ್, ಟೆಟ್ರಾಇಥೈಲ್ ಕ್ಯಾಡಿಮಿಯಂ ಅಂತ ಆಪ್ಷನ್ ಕೊಡ್ತಾನೆ. ಇದಕ್ಕೆ ಟೆಟ್ರಾಇಥೈಲ್ ಲೆಡ್ ಇದಕ್ಕೆ ರೈಟ್ ಆನ್ಸರು. ಟೆಟ್ರಾಇಥೈಲ್ ಲೆಡ್ ಇಂದ ಇಂಧನಗಳಲ್ಲಿ ಬಳಸುವ ಸಾಮಾನ್ಯ ಅಪಸ್ಫೋಟನ ಅಂದರೆ ಆಂಟಿ ನೋಯಿಂಗ್ ಅಂತ ಬರುತ್ತೆ. ಆಂಟಿ ನೋಯಿಂಗ್ ಇದನ್ನು ವಿರೋಧಿಸಲು ಬಳಸಲಾಗ್ತದೆ. ಯಾವುದು? ಟೆಟ್ರಾಇಥೈಲ್ ಲೆಡ್. ನೆಕ್ಸ್ಟ್ 26ನೇ ಕ್ವಶನ್. ಪಟಾಕಿಗಳ ಇಂಧನವು ಗನ್ ಪೌಡರ್ ಆಗಿದ್ದು, ಪಟಾಕಿಗಳ ಇಂಧನವು ಗನ್ ಪೌಡರ್ ಆಗಿದ್ದು ಅದು ರಾಶಿ 75% ಪೊಟ್ಯಾಷಿಯಂ ನೈಟ್ರೇಟ್ನಿಂದ ಕೂಡಿರುತ್ತದೆ. ಹಲವು ಲೋಹದ ಲವಣಗಳು ನಿರ್ದಿಷ್ಟ ಬಣ್ಣಗಳಿಗೆ ಕಾರಣವಾಗುತ್ತವೆ. ಟ್ರಾನ್ಸಿಯಂ ಲವಣಗಳು ಯಾವ ಬಣ್ಣಕ್ಕೆ ಕಾರಣವಾಗಿದೆ? ಕ್ವಶನ್ ಇಷ್ಟೇ. ಟ್ರಾನ್ಸಿಯಂ ಲವಣಗಳು ಯಾವ ಬಣ್ಣಕ್ಕೆ ಕಾರಣವಾಗಿದೆ? ಹಸಿರು, ಕೆಂಪು, ಹಳದಿ, ಕಿತ್ತಳೆ ಅಂತ ಕೊಡ್ತೇನೆ. ಟ್ರಾನ್ಸಿಯಂ ಲವಣಗಳು ಕೆಂಪು ಬಣ್ಣಕ್ಕೆ ಕಾರಣವಾಗಿದೆ. ಇಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ನು ಇಂಗ್ಲೀಷಲ್ಲಿ ನೋಡ್ಕೊಳ್ಬೇಕಾದ್ರೆ. ಓಕೆ, 29 ಕ್ವಶನ್ ನಂಬರ್ 29. 1960ರ ದಶಕದಲ್ಲಿ ಜಪಾನಿನಲ್ಲಿ ಮೊದಲು ಗುರುತಿಸಲಾದ ಇಟಾಯಿ ರೋಗವು ಆಸ್ಟಿಯೋಮೆಲಾಸಿಸ್ ಲಕ್ಷಣದ ಜೊತೆಗೆ ತೀವ್ರ ಮೂಳೆ ನೋವು ಹಾಗೂ ಮೂತ್ರನಳಿಕೆ ಅಪಸಾಮಾನ್ಯತೆಗೆ ಕಾರಣವಾಗುತ್ತದೆ. ಇಟಾಯಿ ಶಬ್ದದ ನಿಜವಾದ ಅರ್ಥ ಹೀಗಿದೆ: ಇದು ನೋವಾಗುತ್ತದೆ ಅಥವಾ ಔಚ್. ಈ ರೋಗಕ್ಕೆ ಕಾರಣ ಸೀಸ, ತಾಮ್ರ, ಸತು ಮತ್ತು ಚಿನ್ನದ ಗಣಿಗಾರಿಕೆಯಿಂದ ಬರುವ ಒಂದು ಉಪ ಉತ್ಪನ್ನ. ಕ್ವಶನ್ ಇದರಲ್ಲೇ ಒಂದು 10 ಕ್ವಶನ್ ಮಾಡಬಹುದು. ಓಕೆ, ಈ ಲೋಹದ ವಿಷಕಾರತೆಯು ಮೂಳೆಯನ್ನು ಮೃದುವಾಗಿಸುವುದಲ್ಲದೆ ಮೂತ್ರಪಿಂಡ ವೈಫಲ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಯಾವುದು? ಇಟಾಯಿ ರೋಗ. ಕ್ಯಾಡ್ಮಿಯಂನಿಂದ ಏನು ಬರುತ್ತಂದ್ರೆ ಮೂತ್ರಪಿಂಡ ಮತ್ತು ಮೂಳೆಗಳು ಕೂಡ ಮೃದುವಾಗುತ್ತವೆ ಅಂತ. ಈ ವಿಷಕಾರಿ ಲೋಹ ಯಾವುದು ಅಂತ ಕೇಳಿದ್ರೆ ಕ್ಯಾಡ್ಮಿಯಂ ಅಂತ ಹೇಳಿಬಿಟ್ಟೆ ನಾನು ಆವಾಗಲೇ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಇತಾಯಿ 29 ಕ್ವಶನ್ ಅಲ್ವಾ, ಇದಕ್ಕೆ ಕ್ಯಾಡ್ಮಿಯಂ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ನಿಂಬೆಹಣ್ಣಿನಲ್ಲಿ ಹೆಚ್ಚಿನ ಪ್ರಮುಖ ವಿಟಮಿನ್ ಸಿ ತಂತುಗಳು ಹಾಗೂ ಸಸ್ಯ ಸಂಯುಕ್ತಗಳು ಇವು ಹಲವಾರು ಆರೋಗ್ಯ ಸಂಬಂಧಿ ಉಪಯುಕ್ತಗಳಾಗಿವೆ. ಲಿಂಬೆಗಳ ತೂಕ ಇಳಿಸಲು ಹಾಗೂ ಹೃದಯ ಸಂಬಂಧಿ ರೋಗಗಳು, ಅನೇಮಿಯಾ, ಮೂತ್ರಕೋಶದಲ್ಲಿ ಕಲ್ಲು, ಜೀರ್ಣ ರೋಗಗಳು ಹಾಗೂ ಕ್ಯಾನ್ಸರ್ ಆತಂಕಗಳನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಇದೆ. ಲಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು? ಕ್ವಶನ್ ಇಷ್ಟೇ. ಲಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಓಕೆ, ಇದಕ್ಕೆ ಮ್ಯಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಲ್ಯಾಟಿಕ್ ಆಮ್ಲ, ಆಮೇಲೆ ಟಾರ್ಟಾರಿಕ್ ಆಮ್ಲ ಅಂತಂದು ಇಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು? ಇದಕ್ಕೆಲ್ರಿಗೂ ಗೊತ್ತೇ ಇರುತ್ತೆ ಆನ್ಸರ್ ನಿಮಗೆ. ಹಾಗಿದ್ದಾಗ ನಾನು ಇದ್ರದ್ದು ಆನ್ಸರ್ ಹೇಳೋಕ್ಕಿಂತ ಒಂದು ಲೀಸ್ಟ್ ಇರುತ್ತೆ ಅಲ್ವಾ, ಅದನ್ನ ನೋಡೋಣ. ಇದಕ್ಕೆ ಸಿಟ್ರಿಕ್ ಆಮ್ಲ ರೈಟ್. ಇದಕ್ಕೆ ಓಕೆ, ಒಂದು ನಿಮಿಷ ಇದು ಬರೀತೀನಿ ತಡ್ರಿ. ಓಕೆ, ಒಂದು ಕೆಂಪು ಇರುವ ಫಾರ್ಮಿಕ್ ಆಮ್ಲ ಯಾವ್ದ್ರಲ್ಲಿ ಬರುತ್ತೆ? ಫಾರ್ಮಿಕ್ ಆಮ್ಲ
ಫಾರ್ಮಿಕ್ ಆಮ್ಲ ಯಾವುದರಲ್ಲಿರುತ್ತೆ ಅಂದರೆ ಇದು ಕೆಂಪು ಇರುವೆ ಕಚ್ಚಿದಾಗ. ಕೆಂಪು ಇರುವೆ ಕಚ್ಚಿದಾಗ ಫಾರ್ಮಿಕ್ ಆಮ್ಲ ಬರುತ್ತದೆ. ಓಕೆ, ನೆಕ್ಸ್ಟ್ ಇದು ಒಂದಾಯ್ತು. ಎರಡನೇದು ಗುಟ್ಲಾಮಿಕ್ ಆಮ್ಲ ಯಾವುದರಲ್ಲಿರುತ್ತೆ ಅಂತ ಕೇಳ್ತಾನೆ. ಗುಟ್ಲಾಮಿಕ್ ಆಮ್ಲ ಗೋಧಿಯಲ್ಲಿರ್ತದೆ. ಓಕೆ, ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ ಮೊಸರು. ನೆಕ್ಸ್ಟು ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ವಿನೆಗಾರ್. ವಿನೆಗಾರ್ನಲ್ಲಿ ಇರ್ತದೆ. ಟಾರ್ಟಾರಿಕ್ ಆಮ್ಲ. ಟಾರ್ಟಾರಿಕ್ ಆಮ್ಲ ಯಾವುದರಲ್ಲಿ ಇರ್ತದೆ ಅಂದರೆ ಹುಣಸೆಹಣ್ಣು. ಹುಣಸೆಹಣ್ಣಿನಲ್ಲಿ ಇರ್ತದೆ. ಬೆಂಜೋಯಿಕ್ ಆಮ್ಲ. ಬೆಂಜೋಯಿಕ್ ಆಮ್ಲ. ಬೆಂಜೋಯಿಕ್ ಆಮ್ಲ ಹುಲ್ಲು, ಎಲೆ. ಹುಲ್ಲು, ಎಲೆ ಮತ್ತು ಮೂತ್ರದಲ್ಲಿ ಕೂಡ ಕಂಡುಬರ್ತದೆ. ಮೂತ್ರದಲ್ಲೂ ಕೂಡ ಕಂಡುಬರ್ತದೆ. ನೆಕ್ಸ್ಟ್ ಸಿಟ್ರಿಕ್ ಆಮ್ಲ. ಕ್ವಶನ್ ಇದೆ ಬಂತಲ್ವ. ಸಿಟ್ರಿಕ್ ಆಮ್ಲ ಯಾವುದ್ರಲ್ಲಿ ಕಂಡುಬರುತ್ತೆ ಅಂದರೆ ನಿಂಬೆ ಮತ್ತು ಕಿತ್ತಳೆ. ನಿಂಬೆ ಮತ್ತು ಕಿತ್ತಳೆಯಲ್ಲಿ ಸಿಟ್ರಿಕ್ ಆಮ್ಲ ಕಂಡುಬರ್ತದೆ. ಆಕ್ಸಲಿಕ್ ಆಮ್ಲ. ಆಕ್ಸಲಿಕ್ ಆಮ್ಲ ಯಾವುದರಲ್ಲಿ ಇರ್ತಂದ್ರೆ ಟೊಮ್ಯಾಟೋದಲ್ಲಿ ಕಂಡುಬರ್ತದೆ. ಟೊಮ್ಯಾಟೋದಲ್ಲಿ ಆಕ್ಸಲಿಕ್ ಆಮ್ಲ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ ಪೋಲಿಕ್ ಆಮ್ಲ. ಪೋಲಿಕ್ ಆಮ್ಲ ಎಲ್ಲಿ ಕಂಡುಬರ್ತದೆ ಅಂದರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ಪೋಲಿಕ್ ಆಮ್ಲ ಕಂಡುಬರ್ತದೆ. ಸೇಬು. ಸೇಬಿನಲ್ಲಿ ಏನು ಕಂಡುಬರ್ತದೆ ಅಂದರೆ ಮ್ಯಾಲಿಕ್ ಆಮ್ಲ. ಮ್ಯಾಲಿಕ್ ಆಮ್ಲ ಸೇಬು. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಮ್ಲ ಜಠರ. ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಕಂಡುಬರುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಕಂಡುಬರುತ್ತೆ. ಸಲ್ಫೂರಿಕ್ ಆಮ್ಲ ಕಾರಿನ ಬ್ಯಾಟ್ರಿ. ಸಲ್ಫೂರಿಕ್ ಆಮ್ಲ ಕಾರಿನ ಬ್ಯಾಟ್ರಿಯಲ್ಲಿ ಕಂಡುಬರ್ತದೆ ಸಲ್ಫೂರಿಕ್ ಆಮ್ಲ. ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ ತಂಪು ಪಾನೀಯದಲ್ಲಿ ಕಂಡುಬರುತ್ತೆ. ಕಾರ್ಬೋನಿಕ್ ಆಮ್ಲ ತಂಪು ಪಾನೀಯ. ಇವು ಪ್ರತಿ ಒಂದು ಎಕ್ಸಾಮಲ್ಲೂ ಒಂದಿಲ್ಲ ಒಂದು ಕ್ವಶನ್ ಕೇಳಿದ್ದಾನೆ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿ. ಇದಂದ್ರೆ ಲೆಕ್ಕಲ್ದಾಗ ಕೇಳ್ಬಿಟ್ಟಾನೆ. ಹ್ಯೂಮಿಕ್ ಆಮ್ಲ ಮಣ್ಣಿನಲ್ಲಿ. ಓಕೆ, ಇದಿಷ್ಟು ಹೇಳಬೇಕಿತ್ತು, ಹೇಳ್ತೀನಿ. ರೈಟ್, ನೆಕ್ಸ್ಟ್ ಕ್ವಶನ್. ಮೂವತ್ತನೇ ಕ್ವಶನ್ ಏನಿದೆ, ಅಯೋಡೋಫಾರ್ಮನ್ನು. ಮೂವತ್ತನೇ ಕ್ವಶನು, ಅಯೋಡೋಫಾರ್ಮನ್ನು ಟ್ರೈ ಅಯೋಡೋಮಿಥೈನ್ ಎಂದು ಕರೆಯಲಾಗುತ್ತದೆ ಎಂದು ತೆಳು ಹಳದಿ ಬಣ್ಣದ ಹರಳು ರೂಪದಲ್ಲಿರುತ್ತದೆ. ಇದನ್ನು ಬ್ಯಾಕ್ಟೀರಿಯಾಗಳು ಕೊಲ್ಲಲು ಸೋಂಕು ನಿವಾರಕ ಹಾಗೂ ಶುದ್ಧಕಾರಕವಾಗಿ ಬಳಸಲಾಗುತ್ತದೆ. ಸೋಂಕು ನಿವಾರಕಗಳಷ್ಟೇ ಅಲ್ಲದೆ ಅಯೋಡೋಫಾರ್ಮನ್ನು ಮಾನವನಿಗೆ ಉಪಯುಕ್ತವಾಗಿ ಬಳಸಲಾಗುತ್ತದೆ. ಈ ಕೆಳಗಿನವರಲ್ಲಿ ಎಲ್ಲಿ ಅಯೋಡೋಫಾರ್ಮನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದೇನೆ. ಎಲ್ಲಿ ಅಯೋಡೋಫಾರ್ಮನ್ನು ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದೇನೆ. ಜ್ವರ ನಿರೋಧಕ, ನೋವು ನಿರೋಧಕ, ಸೋಂಕು ನಿರೋಧಕ, ಅರವಳಿಕೆ ಅಂತ ಆಪ್ಷನ್ ಇದ್ದಾವೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಸೋಂಕು ನಿವಾರಕದಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ 32ನೇ ಕ್ವಶನ್. ದ್ರವರೂಪಿ ಪೆಟ್ರೋಲಿಯಂ ಅನಿಲ ಎಲ್ಪಿಜಿದ ಸಿಲಿಂಡರ್ಗಳನ್ನು ತರಹೇವಾರಿ ಮನೆಗಳಲ್ಲಿ ಅಡುಗೆಗೆ ಬಳಸಲಾಗುತ್ತದೆ. ಎಲ್ಪಿಜಿ ಎನ್ನುವುದು ಇಂಧನ ಅನಿಲವಾಗಿದ್ದು ಬೆಂಕಿ ಹತ್ತಿಕೊಳ್ಳಬಲ್ಲ ಅನಿಲ ಮಿಶ್ರಣ. ಅದನ್ನು ಹೆಚ್ಚಾಗಿ ಏರೋಸಾಲ್ ಪ್ರೊಪೆಲೆಂಟ್ ಆಗಿ, ಶೀತಕಾರಕಿಯಾಗಿ, ಕ್ಲೋರೋಕಾರ್ಬನ್ಗಳ ಬದಲಿಗೆ ಬಳಸುವ ಮೂಲಕ ಓಜೋನ್ ಪದರಕ್ಕೆ ಆಗುತ್ತಿರುವ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಎಲ್ಪಿಜಿಯ ಬಹುಮುಖ್ಯ ಘಟಕ ಯಾವುದು ಅಂತ ಕೇಳಿದ್ದೇನೆ. ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಬ್ಯೂಟೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಬ್ಯೂಟೇನ್. ಓಕೆ, 32ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದೊಡ್ಡ ಕ್ವಶನ್. ಒಂದು ಪೇಜಲ್ಲಿ 2 ಕ್ವಶನ್ 3 ಕ್ವಶನ್ ಅಷ್ಟೇ ಇದಾವೆ. ಅಷ್ಟು ದೊಡ್ಡ ಕ್ವಶನ್ ಕೇಳಿದ್ದೇನೆ. ಇಂಗ್ಲೀಷಲ್ಲಿ ಬೇಕಂದ್ರೆ ನೋಡ್ಕೊಳ್ಳಿ. PDF ಸಿಗುತ್ತೆ ನಿಮಗೆ, ಡೋಂಟ್ ವರಿ. PDF ಸಿಗುತ್ತೆ. ಟೆಲಿಗ್ರಾಮಲ್ಲಿ ಹೋದರೆ PDF ಸಿಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಮತ್ತು ದೊಡ್ಡ ಕ್ವಶನ್ ಹೆದರಂಗಿಲ್ಲ, ಬಟ್ ಕೆಳಗೆ 1-2 ಲೈನಲ್ಲಿ ಕ್ವಶನ್ ಫ್ರೇಮ್ ಮಾಡಿರ್ತಾನೆ. ನೆಕ್ಸ್ಟ್ ಜಸ್ಟ್ ಇದನ್ನ ಟೈಮ್ ವೇಸ್ಟ್ ಆಗಲಿ ಅಂತ ಮಾಡಿರ್ತಾನೆ ಅವನು. ಓಕೆ, ಹುಡುಗರಿಗೆ ಟೈಮ್ ವೇಸ್ಟ್ ಆಗಲಿ ಅಂತ. ಓಕೆ, ಮಾರ್ಜಕಗಳು
ಪುಡಿ ರೂಪದಲ್ಲಿ ದೊರಕುವ ಶುದ್ಧೀಕರಣ ವಸ್ತುಗಳು. ಮಾರ್ಜಕಗಳಲ್ಲಿ ಒಂದು ಜಲ ವಿಕರ್ಷಕ ವಸ್ತುವಿದ್ದು ಅದು ಅದ್ರವ್ಯ ವಸ್ತುಗಳಲ್ಲಿ ಕರಗುತ್ತದೆ ಮತ್ತು ಜಲಾಕರ್ಷಕ ವಸ್ತು ಇದೆ. ಒಂದು ಜಲಾಕರ್ಷಕ ವಸ್ತು ಇದೆ. ಓಕೆ. ಮಾರ್ಜಕಗಳು ಅಯಾನಿಕ್ ಮತ್ತು ನಾನ್ ಅಯಾನಿಕ್ ರೂಪಗಳಿವೆ. ಅವುಗಳ ವಿಘಟನೆಯ ಆಧಾರದ ಮೇಲೆಯೂ ಮಾರ್ಜಕಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ಹಾಗೂ ಜೈವಿಕ ವಿಘಟನೆಗೆ ಒಳಗಾಗದ ಮಾರ್ಜಕಗಳು ಎಂದು ವಿಂಗಡಿಸಬಹುದು. ಜೈವಿಕ ವಿಘಟನೆಗೆ ಒಳಗಾಗುವ ಮಾರ್ಜಕಗಳನ್ನು ಬ್ಯಾಕ್ಟೀರಿಯಾ ಮುಂತಾದ ಜೀವಿಗಳು ವಿಘಟಿಸಬಹುದು. ಜೈವಿಕ ವಿಘಟನೆಗೆ ಒಳಗಾಗುವ ಮಾರ್ಜಕಗಳು ಸಂಯುಕ್ತಗಳು ಹೊಂದಿವೆ. ಅಂದರೆ ಕ್ವಶನ್ ಇಷ್ಟೇ, ಜೈವಿಕ ವಿಘಟನೆಗೆ ಒಳಗಾಗುವ ಮಾರ್ಜಕಗಳು ಕೆಳಗಿನ ಯಾವ ಸಂಯುಕ್ತವನ್ನು ಹೊಂದಿವೆ ಅಂತ ಕ್ವಶನ್ ಕೇಳಿದಾನೆ. ಶಾಖೆ ಒಡೆಯುವ ಆಲ್ಕಲೈಡ್ ಸರಪಳಿ, ಸೈಕ್ಲೋಹೈಕ್ಲೆಕ್ಸ್ ಬದಿ ಸರಪಳಿ, ಸಾಮಾನ್ಯ ಅಲ್ಕೈಲ್ ಸರಪಳಿ, ಪಿನೈಲ್ ಬದಿ ಸರಪಳಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಇದರಲ್ಲಿ ಸಾಮಾನ್ಯ ಅಲ್ಕಲೈಡ್ ಸರಪಳಿ ಥರ್ಡ್ ಆಪ್ಷನ್ ರೈಟ್. ಸಾಮಾನ್ಯ ಅಲ್ಕೈಲ್ ಸರಪಳಿ ಇದೇನಿದೆ ಅಲ್ವಾ, ಇದು ಜೈವಿಕ ವಿಘಟನೆಗೆ ಒಳಗಾಗುವ ಮಾರ್ಜಕಗಳು ಈ ಸಂಯುಕ್ತಗಳನ್ನು ಹೊಂದಿವೆ. ಯಾವುದಂದ್ರೆ ಸಾಮಾನ್ಯ ಅಲ್ಕೈಲ್ ಸರಪಳಿ ರೈಟ್ ಆನ್ಸರ್. ನೆಕ್ಸ್ಟ್ 35ನೇ ಕ್ವಶನ್ ಏನಿದೆ ಅಂದರೆ ರಕ್ತದ ಸಕ್ಕರೆ ಅಂಶ ತೀವ್ರವಾಗಿ ಏರಿದಾಗ ಅದು ಡಯಾಬಿಟಿಸ್ ರೋಗವನ್ನು ಸೂಚಿಸುತ್ತದೆ. ಇದು ಗೊತ್ತು. ನಾವು ತಿನ್ನುವ ಆಹಾರದಿಂದ ಒದಗುವ ರಕ್ತದ ಗ್ಲೂಕೋಸ್ ಶಕ್ತಿಯ ಮುಖ್ಯ ಆಕಾರ. ಆಹಾರದಲ್ಲಿರುವ ಗ್ಲೂಕೋಸನ್ನು ಜೀವಕೋಶಗಳಿಗೆ ಒದಗಿಸಿ ಶಕ್ತಿ ಬಿಡುಗಡೆಯಾಗುವಂತೆ ಮಾಡುವುದು ಒಂದು ಅಂಗದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ ಇನ್ಸುಲಿನ್ ಕಾರಣವಾಗುತ್ತದೆ. ಈ ಅಂಗದಿಂದ ಇನ್ಸುಲಿನ್ ಅಗತ್ಯ ಪ್ರಮಾಣದಲ್ಲಿ ಬಿಡುಗಡೆಯಾಗದಿದ್ದಲ್ಲಿ ಗ್ಲೂಕೋಸ್ ರಕ್ತದಲ್ಲಿ ಉಳಿಯುತ್ತದೆ, ಜೀವಕೋಶಗಳಿಗೆ ತಲುಪುವುದಿಲ್ಲ. ಇದರಿಂದ ಡಯಾಬಿಟಿಸ್ ಉಂಟಾಗುತ್ತದೆ. ಓಕೆ, ಗ್ಲೂಕೋಸ್ ರಕ್ತದಲ್ಲೇನೋ ಉಳಿಯುತ್ತದೆ, ಆದರೆ ಜೀವಕೋಶಕ್ಕೆ ತಲುಪುವುದಿಲ್ಲ. ಇದರಿಂದ ಡಯಾಬಿಟಿಸ್ ಉಂಟಾಗುತ್ತದೆ. ಹಾಗಾದರೆ ಡಯಾಬಿಟಿಸ್ಗೆ ಕಾರಣವಾಗುವ ಅಂಗ ಯಾವುದು ಅಂತ ಕೇಳಿದ್ದೇನೆ. ಕ್ವಶನ್ ಇಷ್ಟೇ, ಡಯಾಬಿಟಿಸ್ ಇಷ್ಟೇ, ಇಲ್ಲೇ ಇರೋದು ಅರ್ಧ ಲೈನ್ ಅಷ್ಟೇ ಕ್ವಶನು. ಡಯಾಬಿಟಿಸ್ ಉಂಟಾಗುತ್ತದೆ. ಹಾಗಾದರೆ ಅರ್ಧನೂ ಇಲ್ಲ, ಇದೇ ಲಾಸ್ಟ್, ಇದೇ ಲೈನ್, ಇದಿಷ್ಟೇ ಕ್ವಶನು ಇಷ್ಟೇ. ಡಯಾಬಿಟಿಸ್ ಉಂಟಾಗಲು ಕಾರಣವಾದ ಅಂಗ ಯಾವುದು ಅಷ್ಟೇ. ಮೂತ್ರಪಿಂಡ, ಶ್ವಾಸಕೋಶ, ಯಕೃತ್, ಪ್ಯಾಂಕ್ರಿಯಾಸ್. ಇದಕ್ಕೆ ರೈಟ್ ಆನ್ಸರು ಪ್ಯಾಂಕ್ರಿಯಾಸ್. ಡಯಾಬಿಟಿಸ್ ಬರೋದು ಪ್ಯಾಂಕ್ರಿಯಾಸಿಗೆ ಬರುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ ದೊಡ್ಡದು ನೋಡೋದು ಅನಿಸುತ್ತೆ, ಬಟ್ ಅದು ಓದಿದಾಗ ಇಷ್ಟೇನಾ ಅಂತ ಅನಿಸುತ್ತೆ. ರೈಟ್. ಓಕೆನಾ. 34. ಗಾಜು ಒಂದು ನಿರಾವಯವ ಘನವಸ್ತು. ಅದು ಬಿದುರುವಾಗಿದ್ದು ನೈಸರ್ಗಿಕ ಮೂಲ ವಸ್ತುಗಳಿಗೆ ಪ್ರತಿರೋಧವಾಗಿದೆ. ಇದು ಅಪಾರ ಅಥವಾ ಪಾರದೀಪಕವಾಗಿರುತ್ತದೆ. ಪ್ರಾಚೀನ ಕಾಲದಿಂದಲೂ ಗಾಜನ್ನು ಅಲಂಕಾರಿಕ ವಸ್ತುಗಳು ಹಾಗೂ ಕ್ರಿಯಾತ್ಮಕ ವಸ್ತುಗಳ ತಯಾರಿಕೆಗೆ ಬಳಸಲಾಗುತ್ತದೆ. ಗಾಜು 100% ಮರುಬಳಕೆಯ ಒದಗುವ ಪರಿಸರ ಸ್ನೇಹಿ ವಸ್ತುವಾಗಿದೆ. ಹವಾಮಾನ ಬದಲಾವಣೆ ಹಾಗೂ ಮೌಲ್ಯಯುತ ನೈಸರ್ಗಿಕ ಸಂಪನ್ಮೂಲಗಳು ಸಂರಕ್ಷಣೆಯಂತೆ ಪರಿಸರಾತ್ಮಕ ಅಂಶಗಳಿಗೆ ಗಾಜು ಉಪಯುಕ್ತ ಗಾಜು ಈ ವಸ್ತುಗಳ ಸಂಯುಕ್ತವಾಗಿದೆ. ಅಂದರೆ ಉಪಯುಕ್ತ ಗಾಜು ಕೆಳಗಿನ ಯಾವುದರ ಸಂಯುಕ್ತವಾಗಿದೆ? ಗಾಜು ಯಾವುದರ ಸಂಯುಕ್ತವಾಗಿದೆ? ಕ್ವಶನ್ ಇಷ್ಟೇ. ಓಕೆ. ಲೋಹದ ಸಿಲಿಕೇಟ್ಗಳು, ಅಲೋಹದ ಸಿಲಿಕೇಟ್ಗಳು, ಲೋಹದ ಅಸಿಟೇಟ್ಗಳು. ಇದಕ್ಕೆ ಲೋಹದ ಸಿಲಿಕೇಟ್ಗಳು ರೈಟ್ ಆನ್ಸರ್. ಗಾಜು ಯಾವುದರ ಸಂಯುಕ್ತ ಅಂದರೆ ಲೋಹದ ಸಿಲಿಕೇಟ್ಗಳಿಗೆ ಸಂಯುಕ್ತವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ 36ನೇ ಕ್ವಶನ್ ಏನಂದರೆ ಅತಿ ದೊಡ್ಡ ಹಾಗೂ ಅತಿ ಸಣ್ಣ ಸಂಖ್ಯೆಯುಳ್ಳ ಹೊಸ SI ಘಟಕಗಳ ಪೂರ್ವ ಸೂಚಕಗಳು ಈ ವರ್ಷ ಅಳವಡಿಸಿಕೊಳ್ಳಲಾಯಿತು. ಎಲೆಕ್ಟ್ರಾನ್ ಒಂದರ ರಾಶಿ 10⁻27 ಅನ್ನು ಈಗ ಅಂದಾಜು ಹೇಳಲಾಗುತ್ತದೆ. ರೋಗ್ನರ್ಗ್ರಾಮ್, ಕ್ವಾಟಾಗ್ರಾಮ್, ರೋಂಟಾಗ್ರಾಮ್ ಅಂತ ಕೊಟ್ಟಿದ್ದಾನೆ ಆಪ್ಷನ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ರೋಂಟಾಗ್ರಾಮ್. ಫೋರ್ತ್ ಆಪ್ಷನ್ ಇದೆ ಅಲ್ವ, ರೋಂಟಾಗ್ರಾಮ್, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಇಂಗ್ಲೀಷಲ್ಲಿ ಆಮ್ಲಮಳೆ. 44 ನಿಮಿಷ ಆಯ್ತಾಗಲೇ. ಆಮ್ಲಮಳೆಯು ವಾಯು ಮಾಲಿನ್ಯದ ಪರಿಣಾಮಗಳಲ್ಲಿ ಒಂದು. ಇಂಧನಗಳ ದಹನದ ಉತ್ಪತ್ತಿಯಾಗುವ ಅನಿಲಗಳು ಗಾಳಿಯಲ್ಲಿರುವ ಆಕ್ಸಿಜನ್ ಮತ್ತು ನೀರಾವಿ ಜೊತೆ ಸೇರಿ ಅನಿಲಗಳ ಪರಿವರ್ತನೆ ಹೊಂದುತ್ತದೆ. ಅವು ಮಳೆಹನಿ ರೂಪದಲ್ಲಿ ಭೂಮಿಯ ಮೇಲೆ ಇಳಿಯುತ್ತವೆ. ಇದರಿಂದ ಭೂಮಿಯ ಮತ್ತು ಮೇಲ್ಮೈ ನೀರಿನ ಆಮ್ಲೀಕರಣವು ಅಲ್ಲಿರುವ ಪರಿಸರ ವ್ಯವಸ್ಥೆಗಳ ಮೇಲೆ ಮಾರಣಾಂತಿಕ ಪರಿಣಾಮ ಬೀರಿ ಜೀವಿಗಳಿಗೆ ಅಪಾಯ ತರುತ್ತವೆ. ವಾಯು ಮಾಲಿನ್ಯದಿಂದ ಆಮ್ಲಮಳೆ ಉಂಟಾಗಲು ಕಾರಣ ಯಾವುದಂತ ಕೇಳ್ತಾನೆ. ಓಕೆನಾ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ? ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ
ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಆಮ್ಲಮಳೆ ಉಂಟಾಗಲು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಇಷ್ಟೇ ಕ್ವಶನ್ ಅದರಲ್ಲಿ. ಓಕೆ, ನೆಕ್ಸ್ಟ್, ಸರ್ಕಾರವು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆ ತಂದಿದೆ. ಇದರಲ್ಲಿ ಬಯೋ ಎಥೆನಾಲ್ ಅನ್ನು ಸಾರಿಗೆ ವಾಹನಗಳಲ್ಲಿ ಪೆಟ್ರೋಲ್ ಆಗಿ ಬದಲಾಗಿ ಇಂಧನವಾಗಿ ಬಳಸಲಾಗುತ್ತದೆ. ಬಯೋ ಎಥೆನಾಲ್ ಅನ್ನು ಸಕ್ಕರೆ ಹುದುಗುವಿಕೆಯಿಂದ ಉತ್ಪಾದಿಸಲಾಗುತ್ತದೆ. ಇದು ಸಾಂಪ್ರದಾಯಿಕ ಇಂಧನಗಳಿಗೆ ಹೋಲಿಸಿದರೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಒಂದು ಪ್ರಮುಖವಾದುದೆಂದರೆ ಇದನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳಿಂದ ಪಡೆಯಬಹುದು. ಅಲ್ಲದೆ ಇದರಿಂದ ಹಸಿರುಮನೆ ಅನಿಲಗಳು ಹೊರಸೂಸುವುದಿಲ್ಲ. ಅತ್ಯಂತ ಸಾಮಾನ್ಯ ಬಳಕೆಯ EBP ಯಲ್ಲಿರುವುದು ಎಷ್ಟು ಅಂತ ಕೇಳಿದರೆ, ಎಷ್ಟು ಇದನ್ನ ಬಳಸಬೇಕಂತ ಅಂದ್ಕೊಂಡಿದ್ದಾರೆ ಅಂತ ಕ್ವಶನಿಗೆ. ಓಕೆ, 10% ಪ್ಲಸ್ 90%. ಓಕೆ, ಇದಕ್ಕೆ ಆನ್ಸರು 10% ಎಥೆನಾಲ್ ಮತ್ತು 90% ಪೆಟ್ರೋಲ್ 100% ಐತೆ ಅಂದರೆ ಅದರಲ್ಲಿ 10% ಎಥೆನಾಲ್ ಬಳಸ್ಬೇಕಂತಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ 38ನೇ ಕ್ವಶನ್ ಏನಂದರೆ, ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಇಷ್ಟು ದೊಡ್ಡ ಕ್ವಶನ್ ಇದೆ, ಸಣ್ಣ ಕ್ವಶನ್ ಏನಂತ ಹೇಳ್ತೀನಿ. ವಿಶಾಖಪಟ್ಟಣದಲ್ಲಿ ಅನಿಲ ಸೋರಿಕೆ LG ಪಾಲಿಮರ್ ಕೆಮಿಕಲ್ ಘಟಕದಲ್ಲಿ ನಡೆದ ಕೈಗಾರಿಕಾ ದುರಂತ. ಇದು ನಡೆದಿದ್ದು ವಿಶಾಖಪಟ್ಟಣದ ಸರಹದ್ದಿನಲ್ಲಿ ಗೋಪಾಲಪಟ್ಟಣಂ RR ವೆಂಕಟಾಪುರದಲ್ಲಿ ಮೇ 7, 2022ರಲ್ಲಿ ದುರಂತ. ಸುಮಾರು 11 ಕಾರ್ಮಿಕರು ಸಾವನ್ನಪ್ಪಿದರು, ಹಲವಾರು ಮಂದಿಗೆ ಗಾಯಗಳಾದವು. ವಿಷಕಾರಿ ಅನಿಲ ಸೋರಿಕೆ ಸುತ್ತಮುತ್ತಲು ಹರಡಾದ ಕಾರಣ ಈ ಮಂದಿ ದುರಂತಕ್ಕೆ ಬಲಿಯಾದರು. ಹಾಗಾದರೆ ಆ ವಿಷಕಾರಿ ಅನಿಲ ಯಾವುದು? ವಿಶಾಖಪಟ್ಟಣದಲ್ಲಿ 2022 ಮೇ 7ರಂದು ನಡೆದಂತಹ ಆ ವಿಷಕಾರಿ ದುರಂತಕ್ಕೆ ಬಲಿಯಾದಂತಹ ಆ ವಿಷಕಾರಿ ದುರಂತಕ್ಕೆ ಕಾರಣವಾದಂತಹ ವಿಷಕಾರಿ ಅನಿಲ ಯಾವುದು? ಇಷ್ಟೇ ಕ್ವಶನ್. ಮಿಥೈಲ್ ಐಸೋಸೈನೇಟ್, ಸ್ಟೈರಿನ್ ಮಾನೋಮರ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಇದಕ್ಕೆ ರೈಟ್ ಆನ್ಸರ್ ಅಂದರೆ ಸ್ಪೈರಿನ್ ಮೊನೋಮರ್. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸೈನ್ಸ್ ಕ್ವಶನ್. ಓಕೆ, ನೆಕ್ಸ್ಟ್, ಕೋಪೆನ್ಹೇಗನ್ ಸಮ್ಮೇಳನ 2009ರಲ್ಲಿ ಹಸಿರು ಹವಾಮಾನ ನಿಧಿ ಗ್ರೀನ್ ಕ್ಲೈಮೇಟ್ ಫಂಡ್ ಅನ್ನು ಒದಗಿಸಲು ಪ್ರಾರಂಭಿಸಲಾಯಿತು. ಇದಕ್ಕೆ ರಿಲೇಟೆಡ್ ಯಾವುದು ಅಂತ ಕ್ವಶನ್ ಕೇಳಿದ್ದೇನೆ. ಇದರಲ್ಲಿ ಫಸ್ಟ್ನೇ ಆಪ್ಷನ್ ರೈಟ್. ವಾತಾವರಣದ ಪ್ರತಿಕೂಲ ಪರಿಣಾಮಗಳಿಗೆ ಬಡ ರಾಷ್ಟ್ರಗಳು ಹೊಂದಿಕೊಳ್ಳಲು ಅವುಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡುವುದೇ ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಯಾವುದು? ಗ್ರೀನ್ ಕ್ಲೈಮೇಟ್ ಫಂಡ್ ಇಂದು. ನೆಕ್ಸ್ಟ್ 41, ಉದ್ಯೋಗಾಕಾಂಕ್ಷಿಗಳ ಮತ್ತು ಉದ್ಯೋಗದಾತರು ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವಂತೆ ಆಗಲು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಪೋರ್ಟಲ್ ಸ್ಕಿಲ್ ಕನೆಕ್ಟ್ ಪ್ರೋಗ್ರಾಮ್. ಓಕೆ, ಟೈಮ್ ಭಾಳ ಆಗಿರೋದ್ರಿಂದ ಎಕ್ಸಾಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ರೈಟ್ ಮಾಡ್ಕೋಬೇಕು. ಫಸ್ಟು ಯಾವುದಂತ ನೀವು ಗೆಸ್ ಮಾಡಬೇಕು, ಆಮೇಲೆ ಹೇಳೋದು ಕ್ಲಾರಿಫೈ ಮಾಡ್ಕೋಬೇಕು. ಓಕೆ, ಅಕ್ಟೋಬರ್ 27, 2021ರಂದು ಯಶಸ್ವಿಯಾಗಿ ಉಡಾಯಿಸಲಾದ DRDO ಇಂಡಿಯನ್ ನ್ಯೂಕ್ಲಿಯರ್ ಕ್ಯಾಪಬಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಹೆಸರೇನು? 2021 ಅಕ್ಟೋಬರ್ 27ಕ್ಕೆ ಒಂದು ಮಿಸೈಲ್ನ ಲಾಂಚ್ ಮಾಡಿದ್ರಂತೆ. ಅದರ ಹೆಸರು ಏನಂತ ಕೇಳ್ತಿದ್ದಾನೆ. ಓಕೆ, ಇದು 2023ರಲ್ಲಿ ಪೇಪರ್ ಅಂತ ಹೇಳಿದೆ, ಬಟ್ 21ರದ್ದು ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಿದ್ದೀನಿ, ನೆನಪಿರ್ಬೇಕು. ಇದು ಅಗ್ನಿ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 42ನೇ ಕ್ವಶನ್ನು. ಮೊದಲ ಬಾರಿಗೆ ಭೂ ವೀಕ್ಷಣೆಗೆ ಬ್ರೆಜಿಲ್ನಲ್ಲಿ ವಿನ್ಯಾಸಗೊಳಿಸಿ ಜೋಡಿಸಿ ಪರೀಕ್ಷಿಸಲಾದ ಹಾಗೂ ಫೆಬ್ರವರಿ 28, 2021ರಂದು PSLV GSLV ಅಂತ ಬರ್ತವೆ. PSLVಯನ್ನು ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹ ಯಾವುದು? ಚಂದ್ರಯಾನ 2, ಇನ್ಸ್ಯಾಟ್, ಎಜುಸ್ಯಾಟ್, ಅಮೆಜೋನಿಯಾ 1 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಅಮೆಜೋನಿಯಾ 1. ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸ್, ಇದು ಮೆಂಟಾಲಿಟಿ ನೀವೇ ಮಾಡ್ಕೊಳ್ಳಿ. ನೆಕ್ಸ್ಟ್ RT-PCR ಸಂಕ್ಷಿಪ್ತ ರೂಪ ಯಾವುದು? RT-PCR ಸಂಕ್ಷಿಪ್ತ ರೂಪ ರೈಟ್ ಟ್ರಾನ್ಸ್ಕ್ರಿಪ್ಟಸ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟಸ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಇದು RT-PCRನ ಸಂಕ್ಷಿಪ್ತ ರೂಪವಾಗಿರುತ್ತದೆ. ನೆಕ್ಸ್ಟ್, ಬೆಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾನೆ. ಇಂದಿರಾ ಗಾಂಧಿ, ಜವಾಹರ್ ನೆಹರು ಇವರು ಬರಲ್ಲ. ಜೆ.ಎನ್. ಶೆಟ್ಟಿ, ಟಾಟಾ ಬರ್ತಾರೆ. ಕಸ್ತೂರಿರಂಗನ್ ಬರಲ್ಲ. ಕೃಷ್ಣರಾಜ ಒಡೆಯರ್ ಬರ್ತಾರೆ. ಟಾಟಾ ಮತ್ತು ಜೆ.ಎಂ. ಶೆಟ್ಟಿ ಟಾಟಾ ಮತ್ತು ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡ್ತಾರೆ. ಇದು ಯಾವಾಗ ಸ್ಥಾಪನೆ ಆಗ್ತದೆ ಅಂದರೆ 1909ರಲ್ಲಿ ಸ್ಥಾಪನೆ ಆಗ್ತದೆ. ಏನು? ಬೆಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನ ಸಂಸ್ಥೆ. ನೆಕ್ಸ್ಟ್, ನೇರಳಾತೀತ ವಿಕಿರಣಗಳ ಉಪಯೋಗಗಳನ್ನು ಕೆಳಗಿನಂತೆ ಆಯ್ಕೆ ಮಾಡಿ. ನೇರಳಾತೀತ ವಿಕಿರಣಗಳು ಅಂತ ಬರ್ತಾವಲ್ವಾ, ಅದು ಕೆಳಗಿನ ಯಾವುದಕ್ಕೆ ರಿಲೇಟೆಡ್ ಅಂತ ಕೇಳ್ತಾನೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅದರ ಬಗ್ಗೆ ಕ್ವಶನ್ ಕೇಳಿದಾನೆ. ಇದು ಮಾನವ ದೇಹದಲ್ಲಿ ವಿಟಮಿನ್ ಡಿ ಅನ್ನು ಉತ್ಪಾದಿಸಲು ಅನುಕರಿಸುತ್ತದೆ ಅಂತ ಹೇಳಿದಾನೆ. ರೈಟು. ನಕಲಿ ಮತ್ತು ನೈಜ ವಜ್ರಗಳ ನಡುವಿನ ವ್ಯತ್ಯಾಸಕ್ಕೆ ಟೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾನೆ. ಅಲ್ಟ್ರಾವೈಲೆಟು, ಇದು ಕೂಡ ರೈಟು. ಬ್ಯಾಂಕ್ ಚೆಕ್ಗಳಿಂದ ಯಾವುದೇ ಬದಲಾವಣೆ ಪತ್ತೆ ಮಾಡಲು ಬರ್ತದೆ, ಇದು ಕೂಡ ರೈಟು.
ಕೋಟಾ ಕರೆನ್ಸಿ ನೋಟುಗಳನ್ನು ಪತ್ತೆ ಹಚ್ಚಲು ಬರ್ತದೆ. ಇದು ಕೂಡ ರೈಟ್. ಅಂದರೆ 4 ಹೇಳಿಕೆಗಳು ಕೂಡ ರೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಕೆಳಗೆ ನೀಡಲಾದ ಯಾವುದರ ಮೂಲಕ ಶಬ್ದವು ವೇಗವಾಗಿ ಚಲಿಸುತ್ತದೆ? ಶಬ್ದವು ಕೆಳಗೆ ನೀಡಲಾದ ವಸ್ತುಗಳಲ್ಲಿ ಯಾವ ವಸ್ತುಗಳಲ್ಲಿ ಶಬ್ದವು ಅತಿ ಹೆಚ್ಚು ಸ್ಪೀಡಲ್ಲಿ ಚಲಿಸುತ್ತದೆ ಅಂತ ಕೊಡ್ತಾನೆ. ಕಬ್ಬಿಣ, ಮೆಥನಾಲ್, ಆಕ್ಸಿಜನ್, ನಿರ್ವಾತ ಅಂತ ಕೊಡ್ತಾನೆ. ಇದಕ್ಕೆ ಘನ ವಸ್ತುವಿನಲ್ಲಿ ಶಬ್ದವು ಅತಿ ಸ್ಪೀಡಾಗಿ ಚಲಿಸುತ್ತದೆ, ಅದಕ್ಕೋಸ್ಕರ ಕಬ್ಬಿಣದಲ್ಲಿ ಅತಿ ಹೆಚ್ಚಾಗಿ ಶಬ್ದವು ಚಲಾವಣೆ ಮಾಡ್ತದೆ. ನೆಕ್ಸ್ಟ್ 51ನೇ ಕ್ವಶನ್ ಏನಂದರೆ, ಸಂವಿಧಾನದ 127ನೇ ತಿದ್ದುಪಡಿ ಮಸೂದೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 127ನೇ ತಿದ್ದುಪಡಿ ಮಸೂದೆ 128 ಮಹಿಳೆಯರಿಗೆ, ವುಮೆನ್ಸ್ಗೆ 33% ರಿಸರ್ವೇಷನ್ ಕೊಡೋದು, ಅದರ ಬಗ್ಗೆ. 127 ಗ್ರಾಮಸಭೆ SC/ST ಕೇಂದ್ರ ಮತ್ತು OBC. ಇದು SC/ST 10 ವರ್ಷ. ಇದು 104ನೇ ತಿದ್ದುಪಡಿ. ಇದು 105ನೇ ತಿದ್ದುಪಡಿ. EWS 103ನೇ ತಿದ್ದುಪಡಿ. ಗ್ರಾಮ ಮತ್ತು ಪುರಸಭೆ ಒದಗಿಸೋ ಇದರ ಅದೇ ಇದು ಯಾವುದಕ್ಕೆ ಸಂಬಂಧ ಇಲ್ಲ. ಇದು 104ನೇ ತಿದ್ದುಪಡಿ. 127ನೇ ತಿದ್ದುಪಡಿ ಮಸೂದೆ ಯಾವುದಕ್ಕಂದ್ರೆ 105ನೇ ತಿದ್ದುಪಡಿಗೆ ಸಂಬಂಧಿಸಿದೆ. ಅಂದರೆ 105ನೇ ತಿದ್ದುಪಡಿಗೆ 127ನೇ ತಿದ್ದುಪಡಿ. ಇದು 126ನೇ ತಿದ್ದುಪಡಿ ಮಸೂದೆ. ಇದು 124ನೇ ತಿದ್ದುಪಡಿ ಮಸೂದೆ ಇದರದ್ದು. ಓಕೆ, ಇದಕ್ಕೆ ರೈಟ್ ಆನ್ಸರ್ 4th ಆಪ್ಷನ್ ರೈಟ್. ನೆಕ್ಸ್ಟ್, ಇದು ಕರೆಂಟ್ ಅಫೇರ್ಸು. ಕ್ವಶನ್ ಏನು ಕೇಳಿದ್ರೆ ಅಷ್ಟೇ ನೋಡ್ಕೊಳ್ರಿ. 2021ರ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಹಂಚಿಕೊಂಡ ವಿಜ್ಞಾನಿಗಳು. ಇಷ್ಟರದ್ದು ಹೆಸರು ನೆನ್ಪಿಟ್ಕೋಬೇಕು. ಓಕೆ, ಇಷ್ಟರದ್ದು ಹೆಸರು ನೆನ್ಪಿಟ್ಕೋಬೇಕು. ಈಗ 2023-24ರಲ್ಲಿ ಯಾರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಭೌತಶಾಸ್ತ್ರ, ಅವು ಎಲ್ಲ ಲಿಸ್ಟು ಕರೆಕ್ಟ್ ನೆನ್ಪಿಟ್ಕೋಬೇಕು ನೀವು. ಓಕೆ, ನೆಕ್ಸ್ಟ್, ಎಲ್ಲರ ಹೆಸರು ಕೇಳ್ತಾನೆ, ಒಬ್ಬರದ ಹೆಸರು ಕೇಳಲ್ಲ ನೋಡ್ರಿ. ಎಲ್ಲರ ಹೆಸರು ಕೇಳಿದ್ದಾನೆ. ಸೊರ್ಯಾಕೋ ಮಬ್ಬೆನ ಓದಾಕ ಬರೋದಲ್ಲ ಹೋಗ್ರಿ. ಓಕೆ, ಎಲ್ಲರ ಹೆಸರು ಕೇಳಿದ್ದಾನೆ. ಅದಕ್ಕೆ ಈಗ ಇದು ಕರೆಂಟ್ ಅಫೇರ್ಸ್ ಅದು, ಅವಾಗಿನ ಕರೆಂಟ್ ಅಫೇರ್ಸ್ 2021ರದ್ದು. ಬಟ್ 23ರಲ್ಲಿ ಎಕ್ಸಾಮ್ ನಡೆದ್ರು, 21ರದ್ದು ಕೇಳ್ತಾನೆ. ಈಗ ನೀವು ಅಟ್ಲೀಸ್ಟ್ 1 ವರ್ಷದಾದರೂ ಲಾಸ್ಟ್ ಇಯರ್ದು ಈ ಕರೆಂಟ್ ಅಫೇರ್ಸಲ್ಲಿರೋದು ನೆನ್ಪಿಟ್ಕೊಳ್ಳಿ. ಇಷ್ಟರ ಹೆಸರು ನೆನ್ಪಿಟ್ಕೋಬೇಕು ಕಂಡೀಷನ್. ಓಕೆ, ರೆಪೋ ದರವನ್ನು ಯಾರು ನಿರ್ಧರಿಸುತ್ತಾರೆ? ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ, ಹಣಕಾಸು ಸಚಿವಾಲಯ, RBIನ ಹಣಕಾಸು ನೀತಿ, RBIನ ಗವರ್ನರ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ RBIನ ಹಣಕಾಸು ನೀತಿಯು ರೆಪೋ ದರವನ್ನು ನಿರ್ಧರಿಸುತ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ, ವಿಶ್ವಸಂಸ್ಥೆಯಿಂದ ನಿಶ್ಚಯಿಸಲಾದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಕ್ವಶನ್ ಬಂದಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಇದರಲ್ಲಿ ಏನು ಕೇಳಿದಾನೆ ಅಂದರೆ 2030ಕ್ಕೆ ಅದನ್ನು ಸಾಧಿಸಬೇಕಂತ ಹೇಳಿದರೆ 2016ರಿಂದ ಸ್ಟಾರ್ಟ್ ಆಗಿದೆ. ಇದು 2015-16ರಿಂದ ಸ್ಟಾರ್ಟ್ ಆಗಿದೆ. ಇದರಲ್ಲಿ 17 ಇದಾವೆ. ರೈಟ್, ಇದೆಲ್ಲರೂ ಗೊತ್ತಿದೆ 17 ಇದಾವೆ ಅಂತಂದು. 17 ಯಾವ್ಯಾವ ಇದಾವೆ ಅದು ಗೊತ್ತಾಗಬೇಕಲ್ಲ, ಅದನ್ನು ಕೂಡ ಕೇಳ್ತಾರೆ. ಓಕೆ, ಸ್ವಲ್ಪ ಪೆನ್ ಸಣ್ಣಗೆ ಮಾಡ್ಕೊಳ್ತೀನಿ. ಓಕೆ, ಒಂದೇದು ಯಾವುದಂದರೆ ನೋ ಪವರ್ಟಿ. ಎರಡನೇದು ಜೀರೋ ಹಂಗರ್. ಥರ್ಡನ್ನು ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಫೋರ್ತನ್ನು ಕ್ವಾಲಿಟಿ ಎಜುಕೇಷನ್ ಬಗ್ಗೆ ಹೇಳುತ್ತೆ. ಫಿಫ್ತ್ ಒನ್ ಏನು ಹೇಳುತ್ತೆ, ಜೆಂಡರ್ ಇಕ್ವಾಲಿಟಿ. ಸಿಕ್ಸ್ತ್ ಒನ್ ಏನು ಹೇಳುತ್ತೆ, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್. ಕ್ಲೀನ್ ವಾಟರ್ ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ ಹೇಳೋದು ಸಿಕ್ಸ್ತ್ ಒನ್ನು. ಸೆವೆಂತ್ ಒನ್ನು ಕ್ಲೀನ್ ಎನರ್ಜಿ ಬಗ್ಗೆ ಹೇಳುತ್ತೆ. ಕ್ಲೀನ್ ಎನರ್ಜಿ. ಏಳ್ತ್ ಇದ್ರ ಬಗ್ಗೆ ಹೇಳುತ್ತೆ, ಎಕನಾಮಿಕ್ ಗ್ರೋತ್ ಬಗ್ಗೆ. ನೈನ್ತ್ ಇಂಡಸ್ಟ್ರಿ ಇನೋವೇಷನ್ ಬಗ್ಗೆ ಹೇಳುತ್ತೆ. ನೈನ್ತ್. 10th ಏನು ಹೇಳುತ್ತೆ ಅಂದರೆ ಇನ್ಇಕ್ವಾಲಿಟಿ ಬಗ್ಗೆ ಹೇಳುತ್ತೆ. ರಿಡ್ಯೂಸ್ ಇನ್ಇಕ್ವಾಲಿಟಿನ ಕಡಿಮೆ ಮಾಡ್ರಿ ಅಂತ ಹೇಳುತ್ತೆ. ಇನ್ಇಕ್ವಾಲಿಟಿ. 11 ಏನು ಹೇಳುತ್ತೆ ಅಂದರೆ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟಿ ಬಗ್ಗೆ ಹೇಳುತ್ತೆ. 12 ರೆಸ್ಪಾನ್ಸಿಬಲ್ ಪ್ರೊಡಕ್ಷನ್ ಬಗ್ಗೆ ಹೇಳುತ್ತೆ. 13 ಏನು ಹೇಳುತ್ತೆ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಹೇಳುತ್ತೆ. 13. 14 ಲೈಫ್ ಬಿಲೋ ವಾಟರ್ ಬಗ್ಗೆ ಹೇಳುತ್ತೆ. 15 ಲೈಫ್ ಆನ್ ಲ್ಯಾಂಡ್. 15. 16 ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್.
ಪೀಸ್ ಡೆಸಿಷನ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುತ್ತೆ. 17 ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್ ಬಗ್ಗೆ ಹೇಳೋದು 17ನೇದು. ಓಕೆ, ಈ 17 ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ 54ನೇದು ಸೈಲೆಂಟ್ ವ್ಯಾಲಿ, ನರ್ಮದಾ ಉಳಿಸಿ ಕಣಿವೆ ಮತ್ತು ಒಪ್ಪಿಗೆ ಚಳವಳಿ. ಇವು ಯಾವುದಂದ್ರೆ ಪರಿಸರ ಆಂದೋಲನಗಳಿವು. 50ನೇ ಕ್ವಶನ್ ಪ್ರಸ್ತುತ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಸುಮಾರು 12 ಪಟ್ಟು ವೇಗವಾಗಿ ಚಾರ್ಜ್ ಮಾಡಬಹುದಾದ ವಸ್ತು ಯಾವುದು ಅಂತ ಕೇಳಿದಾನೆ. ನೈಟ್ರೇಟ್, ಕಾರ್ಬನ್, ಗ್ರಾಫಿನ್, ಕ್ರೋಮಿಯಂ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದಂದ್ರೆ ಗ್ರಾಫಿನ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಂಗ್ಲೀಷಲ್ಲಿ ಬೇಕಂದ್ರೆ ನೀವು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಬೇಕು. ಓಕೆ, ನೆಕ್ಸ್ಟ್ 55ನೇ ಕ್ವಶನ್ ಏನು ಕೇಳಿದಾನೆ. ಕೆಳಗಿನವುಗಳಲ್ಲಿ ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯದ ಅಂಶ ಯಾವುದು? ರೆಪೋ ದರ, ರಿವರ್ಸ್ ರೆಪೋ ದರ, ಟರ್ಮ್ ರೆಪೋ, ಓವರ್ನೈಟ್ ವೇರಿಯಬಲ್ ದರ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಎ ಮತ್ತು ಬಿ ಮತ್ತು ಸಿ, ABC ಮೇಲಿನ ಎಲ್ಲ ಹೇಳಿಕೆಗಳು ರೈಟ್ ಅಂತಂದು ಮತ್ತೆ ಕೆಳಗೆ ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಕೆಳಗಿನವುಗಳಲ್ಲಿ ದ್ರವ್ಯತಾ ಹೊಂದಾಣಿಕೆ ಸೌಲಭ್ಯದ ಅಂಶಗಳು ಯಾವ್ಯಾವು ಅಂದರೆ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ ಎರಡು ರೈಟ್ ಆಗಿರ್ತವೆ. 59ನೇ ಕ್ವಶನ್ ಕೇಂದ್ರ ಸರ್ಕಾರದ ನಿಗದಿತ ಗುರಿ 20% ಎಥನಾಲ್ ಅನ್ನು ಯಾವ ವರ್ಷ ಮಿಶ್ರಣ ಮಾಡೋಕ್ಕೆ ಪ್ಲಾನ್ ಹಾಕೊಂಡಿದೆ ಅಂತ ಹೇಳಿದ್ರೆ 2025ಕ್ಕೆ 20% ಎಥನಾಲ್ ಅನ್ನು ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡ್ತೀವಿ ಅಂತಂದು ಪ್ಲಾನ್ ಇದೆ. ಓಕೆನಾ. ನೆಕ್ಸ್ಟ್ 60ನೇ ಕ್ವಶನ್ ಏನಿದೆ, ಒಂದು ಗುಂಪಿನ ದತ್ತಾಂಶ 5 ಕೂಡಿಸಿದರೆ ಅದರ ಸರಾಸರಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇದು 5 ಕಡಿಮೆ ಆಗ್ತದೆ ಅಂತ. ಇದು ರೈಟ್ ಆನ್ಸರು. 5 ಹೆಚ್ಚಾಗ್ತದೆ, ಇದು ಕಡಿಮೆ ಆಗೋದಿಲ್ಲ, ಇದು 5 ಹೆಚ್ಚಾಗ್ತದೆ. ಓಕೆ, ರೈಟ್ ಆನ್ಸರ್ 5 ಹೆಚ್ಚಾಗುತ್ತದೆ. ಓಕೆ, ನೆಕ್ಸ್ಟ್ 61 ಕ್ವಶನ್ ಹಿರೋಶಿಮಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಹಿರೋಶಿಮಾ ನಾಗಸಕಿ ಎಲ್ಲರೂ ಗೊತ್ತು. ಹಿರೋಶಿಮಾ 6, ನಾಗಸಕಿ ಆಗಸ್ಟ್ 9. 56ನೇ ಕ್ವಶನ್ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ? ಮೇ ಬಿ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅನಿಸುತ್ತೆ. ನಮ್ಮ ಮನೆ ಪಕ್ಕಕ್ಕೆ ಒಂದು ಪಾಪು ಇದೆ, ಅದರದ್ದೇ ಸೌಂಡ್ ಅಷ್ಟೇ. ಓಕೆ, ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ ಅಂದರೆ ಭಾರತದ ರಿಸರ್ವ್ ಬ್ಯಾಂಕ್, ಭಾರತೀಯ ಸಾಂಖ್ಯಿಕ ಸಂಸ್ಥೆ, ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಹಣಕಾಸು ವಲಯ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ ಅಂದರೆ ಕೇಂದ್ರ ಸಾಂಖ್ಯಿಕ ಸಂಸ್ಥೆ. ಥರ್ಡ್ ಆಪ್ಷನ್ ರೈಟ್, ಕೇಂದ್ರ ಸಾಂಖ್ಯಿಕ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಭಾರತದ ಅಪೇಕ್ಷಿತ ಒಟ್ಟು ಫಲವತ್ತತೆ ದರ ಎಷ್ಟಿದೆ? 2.3, 2.5, 2.0, 2.1 ಕೊಟ್ಟಿದ್ದಾನೆ. 2.1 ರೈಟ್ ಆನ್ಸರ್. ಭಾರತದ ಅಪೇಕ್ಷಿತ ಒಟ್ಟು ಫಲವತ್ತತೆ ದರ 2.1. ಆಮೇಲೆ ಟ್ರಾನ್ಸ್ಜೆಂಡರ್ಗೆ ದ್ವಿತೀಯ ಲಿಂಗಿಗಳು, ಮಂಗಳಮುಖಿಗಳು 1% ರಿಸರ್ವೇಷನ್ನ ಮೀಸಲಾತಿಯಾಗಿ ಯಾವ ರಾಜ್ಯ ಕೊಡ್ತಿದೆ ಅಂದರೆ ಇದು ಆಬ್ವಿಯಸ್ಲಿ ಕರ್ನಾಟಕ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ ಅದು ಕರೆಂಟ್ ಅಫೇರ್ಸ್ ಥ್ರೂ ಕೇಳಿದ್ದಾನೆ. ನೆಕ್ಸ್ಟ್ ಕೆಳಗಿನ ಯಾವ ಜಾನಪದ ನೃತ್ಯ ಪ್ರಕಾರ ಗುಜರಾತ್ಗೆ ಸಂಬಂಧಿಸಿದೆ? ಗುಜರಾತ್ಗೆ ಸಂಬಂಧಿಸಿರೋದು ಯಾವುದಂತ ಕೇಳಿದ್ದಾನೆ. ಗಾರ್ಬಾ ಇದು ಗುಜರಾತ್ಗೆ ಸಂಬಂಧಿಸಿದೆ. ಭಾಂಗ್ರಾ ಇದು ಪಂಜಾಬ್ಗೆ ಸಂಬಂಧ. ಕಥಕಳಿ ಇದು ಕೇರಳ. ಓಕೆ, ನೆಕ್ಸ್ಟ್ ಜುಲೈ 2021ರಲ್ಲಿ ನಿಧನರಾದ ಶ್ರೀ ನಂದು ನಾಟೇಕರ್ ರವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದರೆ? ಜುಲೈ 2021ರಲ್ಲಿ ತೀರ್ಕೊಂಡ್ರೆ 23ರಲ್ಲಿ ಕ್ವಶನ್ ಬಂದಿದೆ. 2 ವರ್ಷದ ಕ್ವಶನ್ ಪೇಪರ್ ಕೇಳಿದ್ದಾನೆ. ಓಕೆನಾ, ನೀವೇ ನೋಡ್ಕೊಳ್ಳಿ ಇದರಲ್ಲಿ ಯಾವ ರೀತಿ ಓದ್ತೀರಾ ಅಂತ. ನಂದು ನಾಟೇಕರ್ ಅವರು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ನಾ ಹೇಳೋದೇನೆಂದರೆ GK ಪೇಪರ್ಗೆ ಸ್ಟ್ಯಾಟಿಕ್ ಪೇಪರ್ಗೆ ಜಾಸ್ತಿ ಒತ್ತು ಕೊಡಿ. ಕರೆಂಟ್ ಅಫೇರ್ಸ್ ಹಿಡಿಯೋಕ್ಕಾಗಲ್ಲ ಅಂದ್ರೆ ಸ್ಟ್ಯಾಟಿಕ್ ಪೇಪರ್ಗೆ ಜಾಸ್ತಿ ಒತ್ತು ಕೊಡಿ ಅಂತ ಹೇಳ್ತೇನೆ. ನೆಕ್ಸ್ಟ್ 64 ಯಾವ ಆಂಟಿಬಯೋಟಿಕ್ ರಾಸಾಯನಿಕವನ್ನು ಪ್ರಾಣಿಗಳಿಗೆ ನೀಡಿದರೆ ನೈಸರ್ಗಿಕ ಜಾಡಮಾಲಿಗಳು ಸ್ಕ್ಯಾವೆಂಜರ್ಸ್ ಸಾವಿಗೆ ಕಾರಣವಾಗುತ್ತದೆ? ಯಾವ ಆಂಟಿಬಯೋಟಿಕ್ ರಾಸಾಯನಿಕದಿಂದ ಸ್ಕ್ಯಾವೆಂಜರ್ಸ್ ಸಾಯುತ್ತವೆ ಅಂತ ಕೇಳಿದಾನೆ. ಅಮೆಗ್ಲೋಕ್ಲೋಡೋಸೈಡ್, ಮ್ಯಾಕ್ರೋಲೈಡ್ಸ್, ಡೆಲಾಫ್ಲೋಕ್ಸಾನ್, ಡೈಕ್ಲೋಪೆನಾಕ್ ಸೋಡಿಯಂ ಅಂತ ಕೊಟ್ಟಿದ್ದಾನೆ. ಇದೆ ಡೈಕ್ಲೋಪೆನಾಕ್ ಸೋಡಿಯಂನಿಂದನೇ ಸಾಯೋದು. ಆಂಟಿಬಯೋಟಿಕ್ನಿಂದ ಜಾಡಮೂಲಿಗೆ ಸ್ಕ್ಯಾವೆಂಜರ್ಸ್ಗಳು ಸಾಯೋದು ಯಾವುದಂದ್ರೆ ಡೈಕ್ಲೋಪೆನಾಕ್ ಸೋಡಿಯಮ್ಮು ಹಸುಗಳಿಗೆ ಕೊಡೋದ್ರಿಂದ ಸ್ಕ್ಯಾವೆಂಜರ್ಸ್ಗಳು ಅದನ್ನು ತಿಂದು ಸತ್ತ ಹಸುಗಳನ್ನು ತಿಂದ ಮೇಲೆ ಸಾಯೋದು. ಸ್ಕ್ಯಾವೆಂಜರ್ಸ್ಗಳು ಸಾಯೋದು ಡೈಕ್ಲೋಪೆನಾಕ್ ಸೋಡಿಯಂನಿಂದ. ಓಕೆ, ನೆಕ್ಸ್ಟ್ ಭಾರತದ ಮೊದಲ ವಿಶಿಷ್ಟ ರಕ್ತದ ಗುಂಪಿನ ಹೆಸರೇನು? ಭಾರತದ ಮೊದಲ ವಿಶಿಷ್ಟ ರಕ್ತದ ಗುಂಪಿನ ಹೆಸರೇನೆಂದರೆ EMM ಮೈನಸ್ EMM ಋಣಾತ್ಮಕ ಅಂತ ಕೇಳಿದರೆ ಇದೇ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 65ನೇ ಕ್ವಶನ್ ಏನಂದರೆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಸ್ಯಗಳಲ್ಲಿ
ಕ್ರಿಯೆಗೆ ಡ್ಯಾಶ್ ಎಂದು ಕರೆಯುತ್ತೇವೆ. ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಯಾವ ಕ್ರಿಯೆ ನಡೀತಲ್ವಾ, ಸೌರಶಕ್ತಿ ರಾಸಾಯನಿಕ ಶಕ್ತಿಯ ಕ್ರಿಯೆಯನ್ನು ಇದೆಲ್ಲರಿಗೂ ಗೊತ್ತಿರುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಬರುತ್ತಲ್ವ ಅದೇ. ಓಕೆ, ನೆಕ್ಸ್ಟ್ 69ನೇ ಕ್ವಶನ್ ಏನಿದೆ, ಇದು ಕರೆಂಟ್ ಅಫೇರ್ಸ್ ಥ್ರೂ ಇರೋದ್ರಿಂದ ರಿಂಗ್ ವಾಂಡ್ರಿಂಗ್ ಭಾರತ ಚಲನಚಿತ್ರೋತ್ಸವ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಗೆದ್ದುಕೊಂಡಿದೆ. ಈ ಚಲನಚಿತ್ರವನ್ನು ಯಾವ ಭಾಷೆಗೆ ತಗೊಂಡಿದ್ದಾರೆ, ಒಂದು ಯಾವ ಪ್ರಶಸ್ತಿ ಸಿಕ್ಕಿದೆ ರಿಂಗ್ ವಾಂಡ್ರಿಂಗ್ ಚಿತ್ರಕ್ಕೆ? 52ನೇ ಚಲನಚಿತ್ರೋತ್ಸವ, ಅದು ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ತಗೊಂಡಿದೆ. ಅದು ಯಾವ ಭಾಷೆ ಚಲನಚಿತ್ರ ಆಗಿದೆ ಅಂದರೆ ಜಪಾನ್ ಭಾಷೆ ಚಲನಚಿತ್ರವಾಗಿದೆ. ನೆಕ್ಸ್ಟ್ 66ನೇ ಕ್ವಶನ್ ಏನು ಕೇಳಿದ್ದಾರೆ, ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ ಬಾಹ್ಯಾಕಾಶದಿಂದ ಯಾವ ಗ್ರಹದ ಮೇಲ್ಮೈಗೆ ಚಿತ್ರಗಳನ್ನು ತೆಗೆದುಕೊಂಡಿದೆ? ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ ಬಾಹ್ಯಾಕಾಶದಿಂದ ಯಾವ ಗ್ರಹದ ಮೇಲ್ಮೈ ಚಿತ್ರಗಳನ್ನು ತೆಗೆದುಕೊಂಡಿದೆ ಅಂದರೆ ಇದು ಶುಕ್ರ ಗ್ರಹ ಪ್ರೋಬ್, ಇದು ಶುಕ್ರ ಗ್ರಹಕ್ಕೆ ಹೋಗೈತೆ. ಓಕೆ, ನೆಕ್ಸ್ಟ್ 67ನೇ ಕ್ವಶನ್ ಏನಂದರೆ, ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟಪ್ ತನ್ನ ಮೊದಲ ವಾಣಿಜ್ಯ ಉಪಗ್ರಹ ಶಕುಂತಲಾವನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಿಂದ ಉಡಾವಣೆ ಮಾಡಲಾಗಿದೆ? ಓಕೆ, ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟಪ್ ತನ್ನ ಮೊದಲ ವಾಣಿಜ್ಯ ಉಪಗ್ರಹ ಶಕುಂತಲಾವನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ನಿಂದ ಉಡಾವಣೆ ಮಾಡಲಾಗಿದೆ ಅಂತ ಕೇಳಿದ್ರೆ ಬೆಲ್ಟ್ರಿಕ್ಸ್ ಏರೋಸ್ಪೇಸ್, ಡೈಮಂಡ್, ಧ್ರುವ ಸ್ಪೇಸ್, ಫಿಕ್ಸೆಲ್ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಫಿಕ್ಸೆಲ್. ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟಪ್ ತನ್ನ ಮೊದಲ ವಾಣಿಜ್ಯ ಉಪಗ್ರಹವನ್ನು ಶಕುಂತಲವನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ಉಡಾವಣೆ ಮಾಡಲಾಗಿದೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ಬೇಕಂದ್ರೆ ನೋಡ್ಕೋಬಹುದು. 71ನೇ ಕ್ವಶನ್ ಏನಿದೆ, ರೈಟ್ 71ನೇ ಕ್ವಶನ್ ಏನಿದೆ ಅಂದರೆ, ಭಾರತೀಯ ನಾಗರಿಕ ಸೇವಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಭಾರತೀಯ ನಾಗರಿಕ ಸೇವಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಕೇಳಿದಾನೆ. ಇದು ಕ್ರಿಸ್ತಶಕ 1861ರಲ್ಲಿ ಭಾರತೀಯ ಸೇವಾ ಕಾಯ್ದೆ ಜಾರಿಗೆ ಬರ್ತದೆ. ನೆಕ್ಸ್ಟ್ ಕ್ವಶನ್, ಅಭಿನವ ಭಾರತ ಎಂದು ಪುನರ್ನಾಮಕರಣಗೊಂಡ ಸೀಕ್ರೆಟ್ ಸೊಸೈಟಿ ಯಾವುದು? ವ್ಯಾಯಾಮ್ ಮಂಡಲ್, ಮಿತ್ರಮೇಳ, ಅನುಶೀಲನ ಸಮಿತಿ, ಸಾಧನಾ ಸಮಿತಿ ಅಂತ ಕೊಡ್ತಾನೆ. ಇದಕ್ಕೆ ಮಿತ್ರಮೇಳ. ಅಭಿನವ ಭಾರತ ಎಂದು ಪುನರ್ನಾಮಕರಣಗೊಂಡ ಸೀಕ್ರೆಟ್ ಸೊಸೈಟಿ ಯಾವುದಂದ್ರೆ ಮಿತ್ರಮೇಳ. ಓಕೆ, 76ನೇ ಕ್ವಶನ್ ಏನಂದ್ರೆ, ದೇಶವೊಂದು ದತ್ತಿಯನ್ನು ಡ್ಯಾಶ್ ನಿರ್ವಹಣೆಗೆ ನೀಡಲಾಗುತ್ತದೆ? ದೇಶವೊಂದು ದತ್ತಿಯನ್ನು ಡ್ಯಾಶ್ ನಿರ್ವಹಣೆಗೆ ನೀಡಲಾಗುತ್ತದೆ ಅಂದರೆ ಅಗ್ರಹಾರಗಳು, ದೇವಾಲಯಗಳು, ಕೆರೆಗಳು, ಮಠಗಳು ಅಂತ ಕೊಡ್ತಾರೆ. ಇದಕ್ಕೆ ಕೆರೆಗಳು ರೈಟ್ ಆನ್ಸರ್. ನೆಕ್ಸ್ಟ್, ಪೇಶ್ವಾ ಅಧಿಕಾರವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಪೇಶ್ವಾ ಅಧಿಕಾರವನ್ನು ಬಾಂಬೆ ಪ್ರೆಸಿಡೆನ್ಸಿಯಲ್ಗೆ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಹೇಸ್ಟಿಂಗ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲ್ಹೌಸಿ. ಇದಕ್ಕೆ ರೈಟ್ ಆನ್ಸರ್ ಲಾರ್ಡ್ ಹೇಸ್ಟಿಂಗ್ ರೈಟ್ ಆನ್ಸರ್. ಇದಕ್ಕೆ ಯಾವಾಗಂದ್ರೆ 1818ರಲ್ಲಿ ಆಗುತ್ತೆ. ಇದು 1818ರಲ್ಲಿ. ಓಕೆ, ನೆಕ್ಸ್ಟ್, ಜಾಕಿರ್ ಹುಸೇನ್ ಬಗ್ಗೆ ಯಾವುದು ಸತ್ಯವಲ್ಲ, ಯಾವುದು ಟ್ರೂ ಅಲ್ಲ? ಜಾಕಿರ್ ಹುಸೇನ್ ಬಗ್ಗೆ ಅಂದರೆ ಜಾಕಿರ್ ಹುಸೇನ್ ಅವ್ರ ಬಗ್ಗೆ ಕೇಳಿದಾನೆ. ಅವ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿದ್ರೆ ಅಟೆಂಡ್ ಮಾಡೋ ರೀತಿ ಕೇಳಿದಾನೆ. ಜಾಕಿರ್ ಹುಸೇನ್ ಇವರು ಭಾರತ ರಾಷ್ಟ್ರಪತಿ ಆಗಿದ್ದರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದರು, ಅವರು ಶಿಕ್ಷಣ ವಾರದ ಯೋಜನೆಯನ್ನು ಪ್ರಸ್ತಾಪಿಸಿದ್ದರು ಅಂತ ಹೇಳಿದಾನೆ. ಇದರಲ್ಲಿ ಯಾವುದು ಸತ್ಯವಲ್ಲ ಅಂತ ಕೇಳಿದ್ರು, ರಾಂಗ್ ಯಾವುದು ಅಂತ ಕೇಳಿದ್ರಿಂದ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿ ಜಾಕಿರ್ ಹುಸೇನ್ ಆಗಿರುವುದಿಲ್ಲ. ಇವರು ರಾಷ್ಟ್ರಪತಿಯೂ ಆಗಿರುತ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅವರು ಶಿಕ್ಷಣ ವಾರದ ಯೋಜನೆಯನ್ನು ಕೂಡ ಪ್ರಸ್ತಾಪಿಸಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ 77ನೇ ಕ್ವಶನ್, ಚಿನ್ನದ ನಾಣ್ಯಗಳ ಮೇಲೆ ಹಿಂದೂ ದೇವತೆಗಳ ಚಿತ್ರಗಳನ್ನು ಉಳಿಸಿಕೊಂಡ ಮುಸ್ಲಿಂ ದೊರೆ ಯಾರು? ಹಿಂದೂ ದೇವತೆಗಳ ಚಿತ್ರಗಳನ್ನು ಉಳಿಸಿಕೊಂಡ ಮುಸ್ಲಿಂ ದೊರೆ ಯಾರು? ಇಲ್ತಮಶ್, ಅಕ್ಬರ್, ಹೈದರ್ ಅಲಿ, ಶೇರ್ ಶಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಹೈದರ್ ಅಲಿಯು ಹಿಂದೂ ದೇವತೆಗಳ ಅವನ ಚಿನ್ನದ ನಾಣ್ಯಗಳ ಮೇಲೆ ಹಿಂದೂ ದೇವತೆಗಳ ಚಿತ್ರಗಳನ್ನು ಉಳಿಸಿಕೊಂಡ ಮುಸ್ಲಿಂ ದೊರೆ ಅಂದರೆ ಹೈದರ್ ಅಲಿ ಆಗಿರ್ತಾನೆ. ನೆಕ್ಸ್ಟ್ ಕ್ವಶನ್, ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದಾನೆ. ಹಾಗಾದ್ರೆ ಶಂಕರಾಚಾರ್ಯರದು ಯಾವುದಂದ್ರೆ ಅದ್ವೈತ ಶಂಕರಾಚಾರ್ಯರದು, ದ್ವೈತ ಮಧ್ವಾಚಾರ್ಯರದು. ಓಕೆನಾ, ಅಂದ್ರೆ ಇದೇ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ನೆಕ್ಸ್ಟ್, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು. ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಸವೇಶ್ವರರದು. ಓಕೆ, ನೆಕ್ಸ್ಟ್ ಕ್ವಶನ್ 79ನೇ ಕ್ವಶನ್ ಏನು ಕೇಳಿದಾನೆ ಅಂದರೆ, ಗ್ರಾಮಿಷ್ಟಿ ಪರಿಭಾಷೆಯು ವಶಪಡಿಸಿಕೊಂಡಿದ್ದನ್ನೇ ಸೂಚಿಸುತ್ತದೆ.
ಗಾವಿಸ್ಟಿ ಪರಿಭಾಷೆಯು ಡ್ಯಾಶ್ ಅನ್ನು ವಶಪಡಿಸಿಕೊಂಡಿದ್ದನ್ನು ಸೂಚಿಸುತ್ತದೆ. ಭೂಮಿ, ಪಶುಗಳು, ಸ್ತ್ರೀಯರು, ದೇವಾಲಯ. ಗಾವಿಸ್ಟಿ ಪರಿಭಾಷೆಯು ಇದು ಪಶುಗಳನ್ನು ವಶಪಡಿಸಿಕೊಂಡದ್ದನ್ನು ಸೂಚಿಸುತ್ತದೆ. ನೆಕ್ಸ್ಟ್ 83ನೇ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ಯಾವ ಒಂದು ನಗರವು ಪ್ರಪಂಚದಲ್ಲಿ ಭಾರೀ ಪ್ರಮಾಣದ ದೊಡ್ಡದಾದ ಜನಸಂಖ್ಯೆಯನ್ನು ಹೊಂದಿದೆ? ಜಾಸ್ತಿ ಜನಸಂಖ್ಯೆ ಯಾವ ಪ್ರಪಂಚದಲ್ಲಿದೆ ಅಂತ ಕೇಳ್ತಿದ್ದಾನೆ. ಕೆಳಗಿನ ಯಾವ ಒಂದು ನಗರವು ಪ್ರಪಂಚದಲ್ಲಿ ಭಾರೀ ಪ್ರಮಾಣದ ದೊಡ್ಡದಾದ ಜನಸಂಖ್ಯೆಯನ್ನು ಹೊಂದಿದೆ ಅಂದರೆ ಮುಂಬೈ, ಬೀಜಿಂಗ್, ಟೋಕಿಯೋ, ಮೆಕ್ಸಿಕೋ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಟೋಕಿಯೋ. ನೆಕ್ಸ್ಟ್ ಕ್ವಶನ್ 80ನೇ ಕ್ವಶನ್ ಏನಿದೆ ಅಂದರೆ, ಉತ್ಕೃಷ್ಟ ಕೃತಿಯಾದ ರಾಷ್ಟ್ರಕೂಟಾಸ್ ಅಂಡ್ ದೇರ್ ಟೈಮ್ಸ್ ರಚಿಸಿದವರು ಯಾರು? ಉತ್ಕೃಷ್ಟ ಕೃತಿಯಾದ ರಾಷ್ಟ್ರಕೂಟಾಸ್ ಅಂಡ್ ದೇರ್ ಟೈಮ್ಸ್ ಅನ್ನು ರಚಿಸಿದವರು ಯಾರು ಅಂತ ಕೇಳಿದಾನೆ. ಜಾದುನಾಥ್ ಸರ್ಕಾರ್, ಎಸ್ ಶೆಟ್ಟರ್, ಎಸ್.ಎಲ್. ಅಲ್ಟೇಕರ್, ಎಂ.ಎಂ. ಕಲಬುರ್ಗಿ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಎಸ್.ಎಲ್. ಅಲ್ಟೇಕರ್. ನೆಕ್ಸ್ಟ್ ಇದೇನು ಕೊಡ್ತಾನೆ, ಯಾವ ಜೋಡಿ ರೈಟ್ ರಾಂಗ್ ಅಂತಂದು ಆ ರೀತಿ ಕೊಡ್ತಾನೆ. ಓಕೆನಾ? ಅಂದರೆ ಅಲ್ಲ, ಕ್ವಶನ್ ಏನು ಕೇಳಿದಾನೆ, ಮೇಲೆ ಯಾವುದು ಅಜರ್ಬೈಜಾನ್ನೊಂದಿಗೆ ಅಂದರೆ ಅಜರ್ಬೈಜಾನ್ನೊಂದಿಗೆ ಬಾರ್ಡನ್ನು ಹೊಂದಿವೆ ಅಂತ ಕೇಳಿದಾನೆ. ಓಕೆನಾ? ಅರ್ಮೇನಿಯಾ, ಉಜ್ಬೇಕಿಸ್ತಾನ್, ಇರಾನ್, ಜಾರ್ಜಿಯಾ ಇದರಲ್ಲಿ ಯಾವುದು ಅಜರ್ಬೈಜಾನ್ನೊಂದಿಗೆ ಬಾರ್ಡರ್ನ ಹೊಂದಿವೆ ಅಂದರೆ, ಒಂದು ಅರ್ಮೇನಿಯಾನು ಕೂಡ ಹೊಂದೈತಿ, ಹಾಗೆ ಜಾರ್ಜಿಯಾನು ಕೂಡ ಹೊಂದೈತಿ, ಇರಾನ್ ಕೂಡ ಹೊಂದೈತಿ. ಉಜ್ಬೇಕಿಸ್ತಾನ್ ಇದರ ಜೊತೆಗೆ ಬಾರ್ಡರ್ನ ಹೊಂದಿಲ್ಲ. ಓಕೆ, ನೆಕ್ಸ್ಟ್ 82ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕ್ರಿಪ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶವಾಗಿತ್ತು? ಕ್ರಿಪ್ಸ್ ಮಿಷನ್ನ ಮೇನ್ ಇಂಟೆನ್ಷನ್ ಏನಂತ ಕೇಳ್ತಿದ್ದಾನೆ. ಬ್ರಿಟಿಷ್ ಯುದ್ಧದ ಪ್ರಯತ್ನದಲ್ಲಿ ಬೆಂಬಲಿಸಲು ಭಾರತೀಯ ನಾಯಕರನ್ನು ಮನವೊಲಿಸುವುದೇ ಕ್ರಿಪ್ಸ್ ಮಿಷನ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಬ್ರಿಟಿಷ್ ಯುದ್ಧದಲ್ಲಿ ಪ್ರಯತ್ನವನ್ನು, 2ನೇ ಮಹಾಯುದ್ಧ ನಡೀತಿರ್ತಲ್ವ, ಅದರದನ್ನು ನಮ್ಮ ಭಾರತ ದೇಶದವರು ಕೂಡ ಭಾಗವಹಿಸಬೇಕನ್ನೋದು ಅದರ ಮುಖ್ಯ ಉದ್ದೇಶ ಆಗಿರ್ತದೆ ಕ್ರಿಪ್ಸ್ದು. ಓಕೆನಾ? 85ನೇ ಕ್ವಶನ್ ಏನಿದೆ ಅಂದರೆ, ಉತ್ತರ ಅಮೆರಿಕದ ದೊಡ್ಡ ಸರೋವರಗಳು 5 ಸರೋವರಗಳನ್ನು ಒಳಗೊಂಡಿದೆ. ಉತ್ತರ ಅಮೆರಿಕದಲ್ಲಿ 5 ದೊಡ್ಡ ಸರೋವರಗಳಿದ್ದಾವೆ ಅಂತ ಹೇಳ್ತಿದ್ದಾನೆ. 1ನೇ ಸ್ಟೇಟ್ಮೆಂಟು. ನೆಕ್ಸ್ಟ್, ಈ ಸರೋವರಗಳು ಸುಪೀರಿಯರ್, ಮಿಚಿಗನ್, ಇರಿ, ಒಂಟಾರಿಯೋ, ಹ್ಯೂರಾನ್ ಒಳಗೊಂಡಿದೆ. ಅಂದರೆ ಈ 5 ಸರೋವರಗಳು ಉತ್ತರ ಅಮೆರಿಕದಲ್ಲಿ ಇವೆ ಅಂತ ಹೇಳ್ತಿದ್ದಾನೆ. ಥರ್ಡ್ ಆಪ್ಷನ್ ಏನು ಹೇಳ್ತಿದ್ದಾನೆ, ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾನೆ ಅಂದರೆ, ಮಿಚಿಗನ್ ಸರೋವರವು USA ಪೂರ್ಣವಾಗಿ ಹರಡಿದೆ ಅಂತ ಹೇಳ್ತಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತೇನೆ. ಅಂದರೆ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಓಕೆನಾ? ಉತ್ತರ ಅಮೆರಿಕದಲ್ಲಿ 5 ದೊಡ್ಡ ಸರೋವರಗಳಿವೆ. ಸುಪೀರಿಯರ್, ಮಿಚಿಗನ್, ಇರಿ, ಒಂಟಾರಿಯೋ, ಹ್ಯೂರಾನ್ ಇವು 5 ಸರೋವರಗಳಿದ್ದು, ಮಿಚಿಗನ್ ಸರೋವರವು USA ಪೂರ್ಣವಾಗಿ ಹರಡಿಕೊಂಡಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 86ನೇ ಕ್ವಶನ್ ಏನು ಕೇಳ್ತಾನೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು ಅರ್ಮೇನಿಯಾದ ರಾಜಧಾನಿಯಾಗಿದೆ? ಅರ್ಮೇನಿಯಾದ ರಾಜಧಾನಿ ಯಾವುದು ಅಂದರೆ, ಇದು ವರ್ಲ್ಡ್ ಜಿಯೋಗ್ರಫಿ ಒಳಗೆ ಬರ್ತೈತಿ. ಅದು ಪ್ಲೇಸ್ ಅರ್ಮೇನಿಯಾ ನ್ಯೂಸಲ್ಲಿದ್ದಾಗ ಈ ಕ್ವಶನ್ ಹಂಗೆ ತಗೊಳ್ತಾರೆ. ಓಕೆನಾ? ಅರ್ಮೇನಿಯಾದ ರಾಜಧಾನಿ ಯಾವುದು? ಮಿನ್ಸ್ಕ್, ಎರೆವಾನ್ ಅಂತ ಕೊಟ್ಟಿದ್ದಾನೆ. ಎರೆವಾನ್ ರೈಟ್ ಆನ್ಸರ್ ಇದಕ್ಕೆ. ಅರ್ಮೇನಿಯಾದ ರಾಜಧಾನಿ ಎರೆವಾನ್. ನೆಕ್ಸ್ಟ್, ಮೊಸಾಯಿಕ್ ನೊಮ್ಯಾಡಿಕ್ ಬುಡಕಟ್ಟು ಜನಾಂಗದ ಬಗ್ಗೆ ಕೇಳಿದಾನೆ. ಮೊಸಾಯಿಕ್ ನೊಮ್ಯಾಡಿಕ್ ಬುಡಕಟ್ಟು ಈಗ ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಮೊಸಾಯಿಕ್ ಮಿತಿಯಲ್ಲಿದೆ. ಓಕೆನಾ? ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಮೊಸಾಯಿಕ್ ಬುಡಕಟ್ಟು ಜನಾಂಗ ಇದೆ ಅಂತ ಹೇಳ್ತಿದ್ದಾನೆ. ಇದು ರೈಟ್ ಆನ್ಸರ್ 1ನೇದು. ಮೊಸಾಯಿಕ್ ಮಾಂಸಕ್ಕಾಗಿ ತಮ್ಮ ಜಾನುವಾರುಗಳನ್ನು ವಧೆ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾನೆ. ಇದು ರಾಂಗ್. ಅದಕ್ಕಾಗಿ ಸರಿಯಾದ ಹೇಳಿಕೆಗಳಲ್ಲಿ ಒಂದು ಮಾತ್ರ ಹೇಳಿಕೆ ಸರಿ. ಓಕೆ, ನೆಕ್ಸ್ಟ್ 87ನೇ ಕ್ವಶನ್. ಹುಲ್ಲುಗಾವಲ ಬಗ್ಗೆ ಯಾವಾಗಲೂ ಒಂದು ಕ್ವಶನ್ ಕೇಳ್ತಾನೆ. ಅವ್ನು ನೋಡ್ತಿರ್ಬೇಕಾರೆ ನೀವು ಪೇಪರು. ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶ ಅದರಲ್ಲಿ ಕೇಳಿರೋದು ಪ್ರೈರೀಸ್ ಉತ್ತರ ಅಮೆರಿಕ, ಪುಸ್ತಾಜ್ ಅರ್ಜೆಂಟೈನಾ, ಪಂಪಾಸ್ ಹಂಗೇರಿ, ಡೌನ್ಸ್ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾನೆ. ಕೆಳಗಿನ ಯಾವ ಎಷ್ಟು ಜೋಡಿ ಸರಿಯಾಗಿವೆ ಅಂತ ಹೇಳ್ಬೇಕು. ಇದರಲ್ಲಿ 2 ಜೋಡಿ ಮಾತ್ರ ಸರಿಯಾಗಿವೆ. ಯಾವುದು ಅಂದರೆ ಪ್ರೈರೀಸು ಉತ್ತರ ಅಮೆರಿಕ ರೈಟು, ಆಮೇಲೆ ಡೌನ್ಸು ಆಸ್ಟ್ರೇಲಿಯಾ ಇದು ಕೂಡ ರೈಟು. ಹಾಗಾದರೆ ರಾಂಗ್ ಯಾವುದು? ಪುಸ್ತಾಜ್ ರಾಂಗ್ ಅಂತ ಹೇಳಿದೆ. ಪುಸ್ತಾಜ್ ರಾಂಗ್ ಯಾವ್ದಕ್ಕಂದರೆ ಇದು ಪುಸ್ತಾಜ್ ಇರೋದು ಹಂಗೇರಿಯಲ್ಲಿ. ಹಂಗೇರಿಗೆ ಬರೋದು ಪುಸ್ತಾಜು. ಓಕೆನಾ? ಪಂಪಾಸ್ ಎಲ್ಲಿ ಕಂಡು ಬರ್ತದೆ ಅಂದರೆ ಅರ್ಜೆಂಟೈನಾ, ಉರುಗ್ವೆ ಮತ್ತು ಬ್ರೆಜಿಲಲ್ಲಿ ಕಂಡು ಬರೋದು ಯಾವುದಂದ್ರೆ ಪಂಪಾಸ್. ಇದು ಥರ್ಡ್ ಆಪ್ಷನ್ನು ಅದಕ್ಕೆ. ಹಾಗಿದ್ದಾಗ ಎರಡು ಹೇಳಿಕೆಗಳು ಮಾತ್ರ ಸರಿ. ನೆಕ್ಸ್ಟ್, ಚಿನುಕ್ ಮಾರುತಗಳ ಬಗ್ಗೆ ಕ್ವಶನ್ ಬಂದಿದೆ. ಚಿನುಕ್ ಮಾರುತಗಳು ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿನುಕ್ ಮಾರುತಗಳು ಚಿನುಕ್ ಒಂದು ಬಿಸಿ ಮತ್ತು ಒಣ ಮಾರುತವಾಗಿದೆ. ಇದು ಪೂರ್ವದ ಕಡೆಯಿಂದ ರೈನ್ಸ್ನ ಪಶ್ಚಿಮದ ಕಡೆಗೆ ಬೀಸುತ್ತದೆ.
ಕೆಂಪು ಭಾರತೀಯ ಭಾಷೆಯಲ್ಲಿ ಚಿನುಕ್ ಎಂದರೆ ಹಿಮ ತುಂಬಿದ ಮಾರುತ ಅಂತ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತು ಇವುಗಳಲ್ಲಿ ಯಾವುದು ಸ್ಟೇಟ್ಮೆಂಟ್ ರೈಟ್ ಅಂತ ಅಷ್ಟೇ. ಓಕೆನಾ, ಇದರಲ್ಲಿ 1 ಮತ್ತು 3 ರೈಟ್. ಇದು ಚಿನುಕ್ ಎಂಬುದು ಬಿಸಿ ಮತ್ತು ಒಣ ಮಾರುತವಾಗಿದ್ದು, ಕೆಂಪು ಭಾರತೀಯರ ಭಾಷೆಯಲ್ಲಿ ಚಿನುಕ್ ಎಂದರೆ ಹಿಮ ತುಂಬಿದ ಮಾರುತ ಅಂತ ಹೇಳ್ತಾ ಇದು ಕೂಡ ರೈಟ್. ಇದು ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆ ಅಲ್ಲ, ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆ ಬೀಸ್ತತಿ, ಅದಕ್ಕೋಸ್ಕರ ಇದು ಆಪ್ಷನ್ ಸೆಕೆಂಡ್ನೇ ಸ್ಟೇಟ್ಮೆಂಟು ರಾಂಗ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ಒಂದು ವಾಯುಗುಣದ ಪ್ರಕಾರ ಕ್ಯಾಲಿಫೋರ್ನಿಯಾ ಸ್ಯಾನ್ ಫ್ರಾನ್ಸಿಸ್ಕೋ ಸುತ್ತಲೂ ಕಂಡುಬರುತ್ತದೆ? ಕೆಳಗಿನ ಯಾವ ವಾಯುಗುಣ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದ ಸುತ್ತಲೂ ಕಂಡುಬರ್ತದೆ ಅಂತ ಕೇಳ್ತಾನೆ. ಯಾವುದು? 90 ಕ್ವಶನ್. ಮಧ್ಯ ಅಕ್ಷಾಂಶ ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ತೇವ ಸಮಶೀತೋಷ್ಣ ಪಶ್ಚಿಮ ಪಾರ್ಶ್ವ ವಾಯುಗುಣ, ಸವನ್ನ ವಾಯುಗುಣ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ರೈಟ್ ಆನ್ಸರು ಮೆಡಿಟೇರಿಯನ್ ವಾಯುಗುಣ. ಮೆಡಿಟೇರಿಯನ್ ವಾಯುಗುಣ ಕ್ಯಾಲಿಫೋರ್ನಿಯಾದ ಸುತ್ತಲೂ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ 93ನೇ ಕ್ವಶನ್. ಕೊಟ್ಟಿರುವ ಲಿಪಿಡ್ಗಳಲ್ಲಿ ಯಾವ ಲಿಪಿಡ್ ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಕೊಬ್ಬಿನ ಪದಾರ್ಥದಿಂದ ಹೆಚ್ಚಾಗಿ ಮಾಡಲ್ಪಟ್ಟಿದೆ? ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಕೊಬ್ಬಿನ ಪದಾರ್ಥದಿಂದ ಯಾವುದು ಹೆಚ್ಚಾಗಿ ಮಾಡಲ್ಪಟ್ಟಿದೆ ಅಂತ ಕೇಳಿದಾನೆ. ಟ್ರೈಗ್ಲಿಸರೈಡ್, ಗ್ಲೈಕೋಪಿಲಿಡ್, ಕೊಲೆಸ್ಟ್ರಾಲ್, ಪಾಸ್ಫೋಲಿಪಿಡ್ ಅಂತ ಒಂದು 4 ಆಪ್ಷನ್ ಕೊಡ್ತಾನೆ. ಇದರಲ್ಲಿ ಕೊಟ್ಟಿರುವ ಲಿಪಿಡ್ಗಳಲ್ಲಿ ಯಾವ ಲಿಪಿಡ್ ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಕೊಬ್ಬಿನ ಪದಾರ್ಥದಿಂದ ಹೆಚ್ಚಾಗಿ ಮಾಡಲ್ಪಟ್ಟಿದೆ ಅಂದರೆ ಪಾಸ್ಫೋಲಿಪಿಡ್. ಇದು 4th ಆಪ್ಷನ್ ರೈಟ್ ಆನ್ಸರ್. ಪಾಸ್ಫೋಲಿಪಿಡ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 91ನೇ ಕ್ವಶನು. ಕೆಳಗಿನ ಯಾವ ಮೀನುಗಳು ಜೀವಂತ ಪಳುವಳಿಕೆ ಎಂದು ಕರೆಯುತ್ತಾರೆ? ಯಾವ ಮೀನುಗಳಿಗೆ ಜೀವಂತ ಪಳುವಳಿಕೆ ಎಂದು ಕರೀತಾರೆ? ಗ್ಯಾಂಬೋಸಿಯಾ. ಇದು ಮೀನನ್ನು ತಿಂತದೆ ನೋಡ್ರಿ. ಸಾರಿ, ಮೀನಂತ ನೋಡ್ರಿ, ಮೀನಲ್ಲ, ಸಾರಿ. ಇದು ಸೊಳ್ಳೆಯನ್ನು ತಿನ್ನುವ ಮೀನು ಯಾವುದಂದ್ರೆ ಗ್ಯಾಂಬೋಸಿಯಾ. ಹೀಗೆ ಲ್ಯಾಟಿಮೇರಿಯಾ ಇದು ಯಾವುದಂದ್ರೆ ಮೀನುಗಳನ್ನು ಜೀವಂತ ಪಳುವಳಿಕೆ ಎಂದು ಕರೆಯುವುದು ಲ್ಯಾಟಿಮೇರಿಯಾಕ್ಕೆ ಕರೀತಾರೆ. ಓಕೆ, ವಾಸ ವ್ಯಾಸೋರಂ ಎಂಬ ರಕ್ತನಾಳವು ಈ ಕೆಳಗಿನ ಯಾವುದೊಂದು ಸರಬರಾಜು ಮಾಡ್ತದೆ ಅಂತ ಕೇಳಿದಾನೆ. ರಕ್ತನಾಳಗಳು, ಲಿಂಫೋನಾಳಗಳು, ಹೃದಯ ಸ್ನಾಯುಗಳು, ಸ್ಪ್ಲೀನ್ ಅಂತ ಕೊಟ್ಟಿದ್ದಾನೆ. ವ್ಯಾಸೋರಂ ಎಂಬ ರಕ್ತನಾಳವು ರಕ್ತವನ್ನು ಸರಬರಾಜು ಮಾಡುವುದು ಲಿಂಫೋನಾಳಗಳು. ಇದಕ್ಕೆ ಆಪ್ಷನ್ ಬಿ ರೈಟ್. ನೆಕ್ಸ್ಟ್ 92ನೇ ಕ್ವಶನ್. ಜಲಪರಿಸರ ವ್ಯವಸ್ಥೆಯಲ್ಲಿ ಮೇಲ್ಪದರದಲ್ಲಿ ಕಾಣಿಸುವ ಜೀವಿಗಳು ನೆಕ್ಟಾನ್, ಪ್ಲಾಂಕ್ಟಾನ್, ಬೆಂಥೋಸ್, ನ್ಯೂಸ್ಟ್ಯಾನ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಾಂದ್ರೆ ಪ್ಲಾಂಕ್ಟನ್ ರೈಟ್ ಆಗ್ತಿತ್ತು. ನ್ಯೂಸ್ಟ್ಯಾನ್ ಕೊಟ್ಟಿರೋದಕ್ಕೆ ನ್ಯೂಸ್ಟ್ಯಾನ್ ರೈಟ್ ಆನ್ಸರ್. ಓಕೆ, ಯಾಕಂದ್ರೆ ಅಲ್ಲಿ 4 ಸ್ಟೆಪ್ ಬರ್ತವೆ. ಫಸ್ಟ್ನೇದು ಯಾವುದಂದ್ರೆ ನ್ಯೂಸ್ಟ್ಯಾನ್ ಫಸ್ಟ್ ಬರ್ತತಿ, ಇದು ಫಸ್ಟ್ ಬರ್ತತಿ. ಓಕೆನಾ, ನೆಕ್ಸ್ಟ್ ಪ್ಲಾಂಕ್ಟನ್ ಬರುತ್ತೆ, ನ್ಯೂಸ್ಟ್ಯಾನ್, ನೆಕ್ಸ್ಟ್ ಪ್ಲಾಂಕ್ಟನ್. ಆಮೇಲೆ ಥರ್ಡ್ ಆಪ್ಷನ್ ಬರುತ್ತೆ ಯಾವುದಂದ್ರೆ ನೆಕ್ಟಾನ್ ಬರ್ತದೆ. ಇಲ್ಲಿ ನೆಕ್ಟಾನ್, ಆಮೇಲೆ ಬೆಂಥೋಸ್ ಬರ್ತದೆ. ಓಕೆನಾ, ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಕೆಳಗಿಂದ ಅತ್ಯಂತ ತಳಮಟ್ಟದಲ್ಲಿರೋದು ಬೆಂಥೋಸು, ಅದ್ರ ಮಿಡ್ಲಿರೋದು ನೆಕ್ಟಾನು, ಅದ್ರ ಮೇಲಿರೋದು ಪ್ಲಾಂಕ್ಟನ್, ಅದ್ರ ಮೇಲಿರೋದು ನ್ಯೂಸ್ಟ್ಯಾನ್ ಅಂತ ಕೊಟ್ಟಿರೋದಕ್ಕೆ ಇದರಲ್ಲಿ ಆಪ್ಷನ್ ರೈಟ್, ಇಲ್ಲಾಂದ್ರೆ ಪ್ಲಾಂಕ್ಟನ್ ರೈಟ್ ಆಗ್ತಿತ್ತು. ಓಕೆ, ಫಿಫ್ತ್ ಆಪ್ಷನ್ ಥ್ರೂ ನೋಡ್ಬೇಕು ನೀವು ಯಾವ್ದು ರೈಟ್ ಆಗ್ತದೆ ಅಂತ. ನೆಕ್ಸ್ಟ್ ವುಲ್ಫ್ಸ್ ಹಿರ್ಚ್ ಹಾರ್ನ್ ಲಕ್ಷಣಾವಳಿಯು ಇದಕ್ಕೆ ಉದಾಹರಣೆ ಆಗಿದೆ. ಏನಪ್ಪ ಇದು ಕ್ವಶನು? ವುಲ್ಫ್ಸ್ ಹಿರ್ಚ್ ಹಾರ್ನ್ ಲಕ್ಷಣಾವಳಿಯು ಇದಕ್ಕೆ ಸಂಬಂಧಿಸಿದೆ ಅಂದರೆ ಡೋಪಿಕೇಶನ್, ಡಿಲೀಷನ್, ಟ್ರಾನ್ಸ್ಲೋಷನ್, ಇನ್ವರ್ಷನ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಡಿಲೀಷನ್ ಅಂತ ನೋಡಿ. ರೈಟ್ ಆನ್ಸರ್ ಇದಕ್ಕೆ ಡಿಲೀಷನ್. ಓಕೆ, ಒಂದು ನಿಮಿಷ ಇಂಗ್ಲೀಷಲ್ಲಿ ನೋಡ್ತೇನೆ ಅದನ್ನು. ವುಲ್ಫ್ ಹಿರ್ಚಾನ್ ಸಿಂಡ್ರೋಮ್ ಬಗ್ಗೆ ಹೇಳ್ತಾನೆ. ಸಿಂಡ್ರೋಮ್ ಇದು ಡಿಲೀಷನ್ ಬಗ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಆಯಿತು, ಇನ್ನೊಂದು 5 ಕ್ವಶನ್ ಇದಾವೆ, ಇನ್ನೂ 4 ಕ್ವಶನ್ ಇದ್ದಾವೆ. 96ನೇ ಕ್ವಶನ್. ಕರ್ನಾಟಕದ ಅತಿ ದೊಡ್ಡ ಸೌರ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾನೆ. ಇದು ಎಲ್ರಿಗೂ ಗೊತ್ತಿರೋದೆ ಪಾವಗಡ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ರಾಷ್ಟ್ರೀಯ ಮತದಾರ ದಿನಾಚರಣೆ ಯಾವಾಗಂದ್ರೆ ಎಲ್ರಿಗೂ ಗೊತ್ತಿರೋದೆ ಇದು ಕೂಡ ಈಸಿ ಕ್ವಶನ್, ಜನವರಿ 25. ಓಕೆ, 99ನೇ ಕ್ವಶನ್. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಸೆಪ್ಟೆಂಬರ್ 25, 2014 ಪ್ರಾರಂಭಿಸಲ್ಪಟ್ಟಿದ್ದು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆಪ್ಷನ್. ಈ ಯೋಜನೆಯ ಉದ್ದೇಶ ಗ್ರಾಮೀಣ ಯುವಕರಲ್ಲಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಅಂತ ಕೊಟ್ಟಿದ್ದಾನೆ. ಎರಡು ಕೂಡ ರೈಟ್ ಆನ್ಸರ್. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಸೆಪ್ಟೆಂಬರ್ 25, 2014 ಪ್ರಾರಂಭಿಸಲ್ಪಟ್ಟಿದ್ದ ರೈಟ್. ಈ ಯೋಜನೆಯ ಉದ್ದೇಶವು ಗ್ರಾಮೀಣ ಯುವಕರಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದಾ? ಇದು ಕೂಡ ರೈಟ್ ಅಂದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 5 ಮೆಂಟಾಲಿಟಿ. ಇದು ಒಂದು ನೋಡ್ರಿ, ಇದು ಒಂದು ಲಾಸ್ಟ್ ಕ್ವಶನ್, ಲಾಸ್ಟ್
ಭಾರತದಲ್ಲಿ ಮತದಾರ ಗುರುತಿನ ಚೀಟಿ ಜಾರಿಗೆ ಬಂದದ್ದು ಯಾವಾಗ? EVM ಸಾರ್ವತ್ರಿಕ ಬಳಕೆ ಆಗಿದ್ದು ಯಾವಾಗ? ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ 2ನೇ ಕ್ವಶನ್ ನೋಡ್ರಿ ಇದು. ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳು ಜಾರಿಗೆ ಬಂದದ್ದು ಯಾವಾಗ ಅಂತ ಕ್ವಶನ್ ಕೇಳಿದಾನೆ. ಓಕೆ, ಭಾರತದಲ್ಲಿ ಮತದಾರ ಚೀಟಿ ಜಾರಿಗೆ ಬಂದದ್ದು ಯಾವಾಗಪ್ಪ? ಫಸ್ಟು, ಓಕೆನಾ, ಇದು 1993. EVM ಅನ್ನು ಸಾರ್ವತ್ರಿಕವಾಗಿ ಬಳಸೋಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ 2004. ಹಾಗಿದ್ದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ಅವಾಗಲೇ ಹೇಳಿದೆ ನಾನು 1985 ಅಂತಂದು. 1985, ಓಕೆನಾ. 1977ರಲ್ಲಿ ಮೂಲಭೂತ ಕರ್ತವ್ಯಗಳು ಜಾರಿಗೆ ಬರ್ತವೆ. ಓಕೆನಾ, ಇಷ್ಟು ಇದಕ್ಕೆ ಹಿಂಗೆ ನೋಡಿದ್ರೆ ಇದರಲ್ಲಿ ಯಾವುದಂದರೆ ಆಪ್ಷನ್ ಎ ರಾಂಗ್, ಆಪ್ಷನ್ ಎ ರೈಟ್. ಓಕೆನಾ, ಇದರಲ್ಲಿ ಇಂಗ್ಲೀಷ್ ಬೇಕಂದ್ರೆ ಕೆಳಗಡೆ ಇಂಗ್ಲೀಷ್ ಇದೆ. ನಿಮಗೆ PDF ಗ್ರೂಪಲ್ಲಿ ಸಿಗುತ್ತೆ. ಓಕೆನಾ, ನಿಮಗೆ ಬೇಕಂದರೆ PDF ಗ್ರೂಪಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಅದೇ ರೀತಿ ಇನ್ನೂ ಏನೇನು ಬೇರೆ ಬೇರೆ ಕ್ಲಾಸಸ್ ಕೂಡ ಮಾಡೋದು, ಬೇರೆ ಇದನ್ನೇ ಕ್ವಶನ್ ಪೇಪರ್ನೇ ಕಂಟಿನ್ಯೂ ಮಾಡಬೇಕು ಅಥವಾ ಬೇಡ ಅಂತಂದು ನೀವು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಮೂಲಕ ಕ್ಲಾಸಸ್ ಮಾಡಬೇಕೋ ಬೇಡ ಅಂತ ನಾನು ಕಂಟಿನ್ಯೂ ಮಾಡಬೇಕೋ ಬೇಡ ಅಂತ ಹೇಳಿ. ಓಕೆನಾ, ಇದೇ ರೀತಿ ಇರುತ್ತೆ. ಈಗ ಕ್ವಶನ್ ಪೇಪರ್ ಎಷ್ಟು ಮುಗಿದು ಅಂದರೆ 4 ಪೇಪರ್ ಮುಗಿದಿದ್ದಾವೆ. ಓಕೆ, 4 ಪೇಪರ್, ಇದು 4ನೇ ಪೇಪರು. ಓಕೆ, ಇದ್ರ ಯಾಕೆ ಕ್ವಶನ್ ಪೇಪರ್ ಬಿಡಿಸ್ಬೇಕಂದ್ರೆ ಕ್ವಶನ್ಸ್ ಹೇಗೆ ಬರ್ತವೆ, ಡೆಪ್ತ್ ಲೆವೆಲ್ ಏನು ಕೇಳ್ತಿದ್ದಾನೆ, ಕ್ಲಾರಿಟಿ ಎಷ್ಟು ಕೇಳ್ತಿದ್ದಾನೆ ಅಂತ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಮಾಡ್ತಿರೋದು. ಐ ಹೋಪ್ ನಿಮಗೆ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ಕ್ಲಾಸ್ ನೋಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸ್ ನೋಡ್ತಿರೋರು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಇದ್ರದ್ದು PDF ಸಿಗುತ್ತೆ. ಓಕೆನಾ, ಇಲ್ಲಿವರೆಗೂ ಕ್ಲಾಸ್ ನೋಡಿದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.